ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಬಹು ವಿಶೇಷವಾಗಿ ಭಾನು ಸಪ್ತಮಿ ದಿನದ ಶುಭಾಶಯಗಳು. ಅರ್ಕ ಸಪ್ತಮಿ, ಆರೋಗ್ಯ ಸಪ್ತಮಿ, ಮಾಘ ಸಪ್ತಮಿ, ಆದಿತ್ಯ ಸಪ್ತಮಿ, ಈ ರೀತಿ ಎಲ್ಲ ಕರೆಯತಕ್ಕಂಥ ವಿಶೇಷವಾದ ದಿನ. ಇವತ್ತು ಎಕ್ಕದ ಎಲೆಯನ್ನ ತಂದು ತಲೆ ಮೇಲೆ ಒಂದು, ಎರಡೂ ಭುಜಗಳ ಮೇಲೆ ಒಂದೊಂದು, ಈ ರೀತಿ ಕುಳಿತುಕೊಂಡು ಎರಡೂ ಮಂಡಿಗಳ ಮೇಲೆ ಒಂದೊಂದು, ಎರಡೂ ಪಾದಗಳ ಮೇಲೆ ಒಂದೊಂದು, ಒಟ್ಟು 7 ಎಕ್ಕದ ಎಲೆಯನ್ನಿಟ್ಟು ಅತಿ ಮುಖ್ಯವಾಗಿ ಪುರುಷರು ಹಾಗೂ ಮಕ್ಕಳು ಸ್ನಾನ ಮಾಡಬೇಕು. ಆ ಅರ್ಕಮಂಡಲ ಸಂಕಾಶಂ, ಅಬ್ಬಾ, ಯುಗ ಯುಗಾಂತರಗಳಿಂದಲೂ ಆ ಪ್ರಣವಾತ್ಮಿಕ ಶಕ್ತಿ ಇವತ್ತೇನು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ನಾವು ಮಾತಾಡ್ತೇವೆ, ನಾವೇನು ಅನ್ನ ತಿಂತಿದ್ದೇವೆ ಅದಕ್ಕೆ ಪರಿಪೂರ್ಣ ಕಾರಕತ್ವ ಆತನ ಸರಿಯಾದ ಬೆಳಕು. ಅದಕ್ಕೆ ಸರಿಯಾದ ಬೆಳಕು ಬೀಳದ ಜಾಗದಲ್ಲಿ ಅಂಟಾರ್ಟಿಕಾ, ಹಿಮ, ಅಲ್ಲೇನು ಬೆಳೆಯೋಲ್ಲ. ವಿಪರೀತ ಬಿಸಿಲು ಬಿದ್ದರು ನೇರವಾಗಿ ಸುಟ್ಟೋಗುತ್ತೆ. ಸಹರಾ ಮರುಭೂಮಿ, ಥಾರ್ ಮರುಭೂಮಿ, ಇಲ್ಲೇನು ಬೆಳಿಲಿಕ್ಕಾಗೋಲ್ಲ. ನೀವು ಇರಾನು, ಇರಾಕು, ಸೌದಿ ಈ ಕಡೆ ಎಲ್ಲ ನೋಡಿ ಕೃತಕವಾಗಿ ಏನೇನೋ ಮಾಡ್ತಿದ್ದಾರೆ. ಆದರೂ ಅವರಿಗೆ ಭಗವಂತ ಕೊಟ್ಟಿಲ್ಲ ಸೂರ್ಯ ಪ್ರಭಾವ ಜಾತಕದಲ್ಲಿ. ಅದಕ್ಕೆ ಪಿತೃಕಾರಕ ಸೂರ್ಯ, ಆರೋಗ್ಯಕಾರಕ ಸೂರ್ಯ ಹಾಗೂ ಚಂದ್ರ, ಇವರಿಬ್ಬರನ್ನು ನೋಡ್ತಾರೆ. ಪಿತೃಕಾರಕ, ಮಾತೃಕಾರಕ. ಯಾರ ಜಾತಕದಲ್ಲಿ ಅಮ್ಮ ಕೆಟ್ಟಿದಾಳೋ ಅವ್ರಿಗೊಂದು ವೀಸಿಂಗು, ಕ್ಷಯ, ಡಸ್ಟ್ ಅಲರ್ಜಿ, ನಿರ್ಧಾರ ತೆಗೆದುಕೊಳ್ಳಲು ಪುಕ್ಕಲ್ತನ ಬಂದ್ಬಿಡುತ್ತೆ. ಹೌದು, ಗಮನಿಸಿ ನೋಡಿ. ನೀವು ಪುಕ್ಕಲರಾಗಿದ್ರೆ ತಾಯಿ, ನಿಮ್ಮ ಗಂಡು ಮಗು ಹೇಗಿದ್ದಾನೆ ನೋಡಿ. ಒಂದು ತೀರಾ ಹೊರಟ ಇಲ್ಲ, ಮಾತಾಡೋದೇ ಇಲ್ಲ, ಮೌನಿ ಆಗಿರ್ತಾನೆ, ಬಾಗ್ಲಾಕೊಂಡು ಕೂತ್ಕೊಬಿಡ್ತಾನೆ, ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಲ್ಲಿ ಹಿಂದೆ ಹಾಕ್ಬಿಡ್ತಾನೆ. ಆಗಾಗ ವೀಸಿಂಗ್ ಪ್ರಾಬ್ಲಮ್. ಚಂದ್ರ ಕೆಟ್ಟರೆ ಅಡಿಕ್ಷನ್ಸ್ ಪ್ರಾಬ್ಲಮ್. ಮಿನಿಮಮ್ ಸಿಗರೇಟು, ಚುಟ್ಟ, ಇನ್ನೂ ಅತಿರೇಕಕ್ಕೆ ಹೋಯ್ತು ಅಂದ್ರೆ ದುಷ್ಟಗ್ರಹ ಪ್ರಭಾವಗಳು ಇಲ್ಲ. ಅದೇ ರೀತಿಯ ದಶಾಭುಕ್ತಿಗಳೇನಾದರೂ ಇತ್ತು ಅಂದ್ರೆ ಮಿನಿಮಮ್ ಡ್ರಗ್ಸು, ಲಿಕ್ಕರು, ಬೇರೆ ಬೇರೆ ರೀತಿಯದ ಅಭ್ಯಾಸಗಳು ಬಂದ್ಬಿಡುತ್ತೆ. ಇಲ್ಲ ತನಗೆ ತಾನೇ ಬಡಬಡಿಸೋದು, ತನಗೆ ತಾನೇ ಮಾತನಾಡ್ಕೊಳ್ತಕ್ಕಂಥದ್ದು. ನಿರ್ಧಾರ ತಗೋಬೇಕಾದ್ರೆ ಪೋಸ್ಟ್ಪೋನ್ ಮಾಡ್ತಾನೆ. ನನಗೆ ಕನ್ಫ್ಯೂಷನ್ ಆಗುತ್ತೆ, ನಾನು ಏನು ಮಾಡ್ಬೇಕು ಗೊತ್ತಿಲ್ಲ, ಯಾವ ನಿರ್ಧಾರ ತಗೋಬೇಕಾ, ಅಮ್ಮ ತೋರಿಸಿದ ಹುಡುಗಿನ ಮದುವೆ ಆಗ್ಲಾ, ನಾನು ಇಷ್ಟಪಟ್ಟಿದ್ದಾಗ್ಲಾ, ಈ ಥರದ್ದೆಲ್ಲ ಕನ್ಫ್ಯೂಷನ್ಗಳಿದ್ದಾವೆ ಅಂದ್ರೆ ಜಾತಕದಲ್ಲಿ ಚಂದ್ರ ಎಲ್ಲೋ ಕೆಟ್ಟಿದ್ದಾನೆ. ನಿಮ್ಮ ತಾಯಿಗೆ ನೆಮ್ಮದಿ ಇಲ್ಲ ಅಂದ್ರೆ ನಿಮ್ಮ ಜಾತಕದಲ್ಲಿ ಚಂದ್ರ ಕೆಟ್ಟಿರ್ತಾನೆ. ನಿಮ್ಮ ತಾಯಿಗೆ ಆರೋಗ್ಯ ಇಲ್ಲ, ಇಲ್ಲ ನಿಮ್ಮ ತಾಯಿ ನಿಮ್ಮ ಜೊತೆಲೇ ಇಲ್ಲ, ಅಲ್ಲಿಗೆ ಚಂದ್ರ ಕೆಟ್ಟಿದ್ದಾನೆ. ತಿನ್ನೋ ಅನ್ನ ರುಚಿಯಾಗಿಲ್ಲ, ಹಸಿವೆ ಆದಾಗ ಅನ್ನ ಇಲ್ಲ, ಅನ್ನ ಇದ್ದಾಗಲೂ ತಿನ್ಲಿಕ್ಕಾಗಲ್ಲ, ಅನ್ನ ಏನೋ ಕೆಡ್ತಿದೆ, ದುರ್ವಾಸನೆ ಬರ್ತಿದೆ, ಬಾಯೆಲ್ಲ ಸ್ಮೆಲ್ ಬರ್ತಿದೆ, ಗರ 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 ಅನ್ನತಕ್ಕಂಥ ಒಂದು ಭಾವ, ಯಾವಾಗಲೂ ತಲೆಭಾರ, ಇನ್ನೂ ಒಂದು ಸುಕ್ಕಾದಂಥ ಒಂದು ಭಾವ, ಕಣ್ಣೀರು ಹಾಕೊಂಡು ಕುತ್ಕೋಬಿಡೋದು, ನಿದ್ದೆಲ್ ಬಡಬಡಿಸೋದು, ಗಾಬರಿ ಬಿದ್ದು ಎದ್ದೋಳೋದು, ಸದಾ ನೀರಿನಲ್ಲಿ ಕೆಲವೊಂದು ಗಂಡಗಳಾಗೋದು, ಜಾರು ಬೀಳೋದು, ಮುಳುಗೆದ್ದಿರೋದು. ಯಾವುದೋ ಶುಭಗ್ರಹ ನೋಡ್ತಿದ್ದ ಬಚಾವ್, ಇಲ್ಲ ಅಂದ್ರೆ ನೀರಿನಲ್ಲಿ ಮುಳುಗಿಸ್ತಾನೆ. ಕೇಳ್ತಿರ್ತೇವೆ ಯಾವುದೋ ಬಸ್ಸು ಅಪಘಾತ, ವಾಹನ ಅಪಘಾತ, ನೀರಿಗೆ ಬಿತ್ತು, ಕೆಲವರು ಪವಾಡವಾಗಿ ಬದುಕು ಬಂದ್ರು, ಇನ್ಯಾರು ಈಜು ಬಂದಿರೋನು ಕೂಡ ಮುಳುಗ್ಬಿಟ್ಟಿರ್ತಾನೆ. ಅಲ್ಲಿಗೆ ಚಂದ್ರಗ್ರಹ ಕೆಟ್ಟಿದೆ. ಕ್ಷಯಕಾರಕ, ಅಕ್ಷಯಕಾರಕ ಅನ್ನತಕ್ಕಂಥದ್ದು ಉಂಟು. ಅಕ್ಷಯ ಮಾಡಿಸುವುದು ಚಂದ್ರನೇ. ಅದಕ್ಕೆ ಜಾತಕದಲ್ಲಿ ಚಂದ್ರನ ಸ್ಥಾನ ಅದ್ಭುತವಾಗಿ ನೋಡ್ತಾರೆ. ಎಲ್ಲಿದ್ದಾನೆ, ಹೇಗಿದ್ದಾನೆ. ಅಮ್ಮ ನಮಗೆ ಬಲವಾಗಿದ್ದು ಬಿಟ್ರೆ ಮಕ್ಕಳೇ, ಧೈರ್ಯ ಸಾಹಸೆ ಲಕ್ಷ್ಮಿ ನಮ್ಮಮ್ಮ. ಅದೊಂದು ಧೈರ್ಯ ಬಂದ್ಬಿಡುತ್ತೆ, ಏನಾಗುತ್ತೆ ನಡೆಯೋ, ಎಂಥದ್ದಾಗುತ್ತೆ ನಡೆಯೋ ಅಂತ. ಅದರಲ್ಲೂ ಗಂಡು ಮಕ್ಕಳಿಗೆ ಈ ಚಂದ್ರನ ಪ್ರಭಾವ ಅತಿ ವಿಶೇಷವಾಗಿ ಬೀಳುತ್ತೆ. ಇವತ್ತು ನಾನು ಎಷ್ಟು ಗಟ್ಟಿಯಾಗಿದ್ದೇನೆ ಅಂದ್ರೆ ನನ್ನ ಜಾತಕದ ಆ ಒಂದು ಬಲ. ಹೌದು, ಅಮ್ಮನಿಗೆ ಅನಾರೋಗ್ಯ ಇತ್ತು, ಕುಜ ಚಂದ್ರ ರಾಹು ಸಂಧಿಯ ಒಂದು ಪ್ರಭಾವ. ಅದಕ್ಕೆ ದೇವಿ ಆರಾಧನೆ, ದೇವಿ ಪೂಜೆ, ಸಂಕಲ್ಪ ಇದು ಮಾಡ್ಕೊಂಡಿದ್ದಾನೆ.
ವಾಗ್ದೇವಿ ಶಕ್ತಿ, ಶ್ರೀಚಕ್ರ ಪೂಜೆ, ಈ ರೀತಿದ್ದು ಒಂದು ಕೊಟ್ಟಿದ್ದಾನೆ. ಸದಾ ಮನಸ್ಸಿನಲ್ಲಿ ಅದೊಂದು ಮಂತ್ರ ಜಪ ಮಾಡ್ಕೊಳ್ಳೋದು. ಚಂದ್ರ ಕೆಟ್ರೆ ಈ ರೀತಿ ಎಲ್ಲೋ ಹೋಗ್ಬಿಡೋದು, ದೇಶಾಂತರ ಹೋಗ್ಬಿಡೋದು, ಮನೆ ಬಿಟ್ಟು ಹೋಗ್ಬಿಡೋದು, ಅಮ್ಮನ ಹತ್ರ ಜಗಳ, ಅಮ್ಮನ ಹತ್ರ ಬೇಸರ, ಅಮ್ಮ ಹೇಳಿದ್ದೆಲ್ಲ ಅರ್ಥ ಆಗೋಲ್ಲ, ಅವನು ಮಾಡೋದು ನಿಮಗೆ ಅರ್ಥ ಆಗೋಲ್ಲ. ಸೊ ಚಂದ್ರ ಕ್ಷಯಕಾರಕ, ಅಕ್ಷಯ. ಚೆನ್ನಾಗಿದ್ರೆ ಅಕ್ಷಯವೇ, ಹಾಲು ಉಕ್ಕದಾಗ ಉಕ್ಸುತ್ತೆ. ಹಾಲು ಉಕ್ಕದಾಗೆ ಅಮ್ಮ ಇದ್ದಾಳೆ ಬಿಡೋ ನೋಡ್ಕೋತಾಳೆ, ಅಮ್ಮ ಇದ್ದಾಳೆ ಬಿಡೋ ನೋಡ್ಕೋತಾಳೆ. ನನಗೆ ಅಮ್ಮ ಇರೋವರೆಗೆ ಬಲ, ಅಮ್ಮ ಹೋಯ್ತು ಯಾಗಸ್ ಬಂದ್ರೆ 3 ವರ್ಷ ಎಲ್ಲ ಹೋಯ್ತು. ನನ್ನ ಧೈರ್ಯ, ಶಕ್ತಿ, ಸಾಹಸ ಎಲ್ಲೋ ಇದ್ದೇನೆ. ಜೀವ ಹಿಂಗೆ ಹಿಡ್ಕೊಂಡು ಯಾವಾಗ ನನ್ನ ಕರ್ತವ್ಯ ಮುಗಿಸಿ ಹೋಗ್ತಾನೋ. ಯಾಕಂದ್ರೆ ಚಂದ್ರನಿಗೆ ರಾಹು ಕುಜ ಇರೋದನ್ನ ಹಾಗಾಗಿ ಈ ರೀತಿ ಮಾಡಿಸ್ತಾನೆ, ಗೊತ್ತಿದೆ. ಅದಕ್ಕೆ ಅದ್ರ ಕಡೆ ನೋಡಲ್ಲ. ಚಂದ್ರನಿಗೆ ರಾಹು ಕುಜ, ಅದ್ರ ಜೊತೆಲಿ ಶುಕ್ರ, ಸೋದರಿ, ಸಂಗಾತಿ, ಅಲ್ಲಿ ಏನೋ ಇದೆ. ಅಲ್ಲಿ ನೋವು, ಅವ್ರು ನೆಮ್ಮದಿಯಾಗಿಲ್ಲ. ನನ್ನ ಅಕ್ಕ ತಂಗಿರು ನಿರ್ಧಾರಗಳಲ್ಲಿ ಇಲ್ಲ. ಅವರು ಚೆನ್ನಾಗಿತ್ತು ಅಂದ್ರೆ ಅದ್ಭುತ, ಅವ್ರಿಗೆ ಬಲ ಕೊಟ್ಬಿಟ್ಟಿರ್ತಾನೆ. ಅವ್ರಂಗಲ್ ನಾವು ಇರ್ತೇವೆ. ಪಾಪ ಮಕ್ಕಳು ಏನೂ ಗೊತ್ತಿಲ್ಲ, ಮೋಸನೂ ಗೊತ್ತಿಲ್ಲ, ಕೇಳೋಕ್ಕೂ ಗೊತ್ತಿಲ್ಲ, ಹಾಗೆಯೇ ಇರ್ತಾರೆ ತಾಯಂದ್ರ. ನಾನೇ ಮೇಲ್ ಬಿದ್ದು ಹೋಗೋದು, ಅದಕ್ಕೂ ಭಯ. ನಿನ್ಗಿದೆಯಪ್ಪ, ನೀನೇನ್ ಕೊಟ್ಬಿಟ್ಟು ಏನಾದ್ರು ಅಂದ್ಬಿಡ್ತೀಯ. ಸಿಟ್ಟಲ್ಲಿ ಅಂತೇನ ನಾನು, ಇಲ್ಲ ಅಂತೇನಲ್ಲ. ಚಂದ್ರ ರಾಹು ಕುಜ ನೋಡೋದನ್ನ ದಗಲ್ ಅಂತ ಮಾತು ಬಂದ್ಬಿಡುತ್ತೆ. ಏನ್ ಮಾಡ್ಕೋತೀರಿ ನೋಡಿ ಅಂತ ಹೇಳ್ಬಿಟ್ಟಿರ್ತಾನೆ, ನಿಜವೇ. ಆದ್ರೆ ತಾಯಿ ಕರುಳು ಮತ್ತೆ ಕೈ ಹಿಡ್ಕೊಂಡು ಕ್ಷಮಿಸ್ಬಿಟ್ರೆ, ನೀನ್ ಮಾತಾಡಬಾರ್ದಿತ್ತು ನನ್ನ ಮಾತನ್ನ, ಅವ್ರು ಯಾರು ಮನ್ಸಿಗೆ ತಗೊಳಲ್ಲ, ಗೊತ್ತಿದೆ ಅವ್ರಿಗೆ. ಇದು ಚಂದ್ರ ಪ್ರಭಾವ. ಇನ್ನು ಸೂರ್ಯ ಆತ್ಮಕಾರಕ, ಪಿತೃಕಾರಕ, ರಾಜಕಾರಕ. ರಾಜ ಆಗ್ಬೇಕು ಅಂದ್ರೆ ಸೂರ್ಯ ಚೆನ್ನಾಗಿರ್ಬೇಕು, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಸಿಂಹ ಲಗ್ನ ಅಂತ ನೋಡ್ತೇವೆ, ಸುಮ್ಮನೆ ಅಲ್ಲ. ಮೇಷ ಲಗ್ನ, ವೃಶ್ಚಿಕ ಲಗ್ನ ನೋಡಿ. ವೃಶ್ಚಿಕ ಲಗ್ನಕ್ಕೆ 10ನೇ ಮನೆ ಅಧಿಪತಿ ಸೂರ್ಯ, ಮೇಷ ಲಗ್ನಕ್ಕೆ ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಕಟಕ ಲಗ್ನಕ್ಕೆ ಆ ಒಂದು ವೃತ್ತಿ, ಕುಟುಂಬ, ಬಲಂ ಅನ್ನತಕ್ಕಂತ ಒಂದು ಭಾವ, ಸಿಂಹ ಲಗ್ನಕ್ಕೆ ತನ್ನ ಮನೆಗೆ ಸೂರ್ಯ, ಬಲ, ಶಿವ ಅನ್ನತಕ್ಕಂಥದ್ದು, ಶಿವನ ಇನ್ನೊಂದು ಸ್ವರೂಪ. ಆ ಒಂದು ಶಕ್ತಿಯನ್ನ ತಡೆಯಲಾರದೆ ಸೂರ್ಯ ಏನ್ ಮಾಡ್ತಾರೆ ಅಂದ್ರೆ, ತನ್ನಲ್ಲಿರತಕ್ಕಂಥ ಶಕ್ತಿಯನ್ನ ಸ್ವಲ್ಪ ಭಾಗ ತೆಗೆದು ಪಾಶುಪತಾಸ್ತ್ರವನ್ನ ಮಾಡಿ ಶಿವನಿಗೆ ದಾರಿ ಎರಿತಾರೆ. ಹಾಗೆಯೇ ತನ್ನ ಇನ್ನೊಂದಷ್ಟು ಶಕ್ತಿಯನ್ನ ತೆಗೆದು ಸುದರ್ಶನ ಚಕ್ರವನ್ನ ಮಾಡಿ ಆ ಮಹಾಪ್ರಣವ ಶಕ್ತಿಯಾಗಿರ್ತಕ್ಕಂಥ ಪ್ರಣವಾತ್ಮಕ ವಿಷ್ಣುವಿಗೆ ದಾನ ಮಾಡ್ತಾರೆ ಅಂತಕ್ಕಂಥದ್ದು ಲೆಕ್ಕ ಹಾಕೊಳ್ಳಿ. ಅದನ್ನ ಎದುರಿಸಿದವರು ಇವತ್ತಿಗೂ ಇಲ್ಲ. ಸುದರ್ಶನವನ್ನಾಗಲಿ ಪಾಶುಪತಾಸ್ತ್ರವನ್ನಾಗಲಿ ಇಲ್ಲ. ಸಾಮಾನ್ಯವಾಗಿ ಯುದ್ಧಗಳಲ್ಲಿ ಅದನ್ನ ಪ್ರಯೋಗ ಮಾಡಲ್ಲ, ಮಾಡಿದ್ರೆ ಅದು ಮುಗಿಸ್ಕೊಂಡೇ ಬರೋದು. ಅಂತ ಸೂರ್ಯ ನಿಮ್ಮ ಜಾತಕದಲ್ಲಿ ನೋಡಿ, ಶ್ರೀರಾಮಚಂದ್ರರ ಜಾತಕದಲ್ಲಿ ಅಷ್ಟೇ ಅಲ್ಲ, ಅವರ ಇಡೀ ಕುಟುಂಬದ ಒಂದು ಜಾತಕಗಳ ಪರಾಮರ್ಶೆ ಮಾಡಿದರೆ ಸೂರ್ಯ ಉಚ್ಚಂಗತ ಮೇಷರಾಶಿಯಲ್ಲಿ. ಅದಕ್ಕೆ ಅವರು ಸೂರ್ಯೋಪಾಸಕರು, ಇಕ್ಷಾಕುಕುಲ ವಂಶದವರು, ಸೂರ್ಯದೇವರನ್ನೇ ಸದಾ ಪೂಜೆ ಮಾಡ್ತಿದ್ದಂಥವ್ರು. ಅದಕ್ಕೆ ಆ ಶಕ್ತಿ ನೋಡಿ. ಅದನ್ನ ವಾಲ್ಮೀಕಿ ತಮ್ಮ ರಾಮಾಯಣದಲ್ಲಿ ಬರ್ತಾರೆ. ಚೈತ್ರ ಮಾಸದ ಶುದ್ಧ ನವಮಿ ತಿಥಿಯಂದು ಆಕಾಶದಲ್ಲೊಂದು ಮಟಮಟ ಮಧ್ಯಾಹ್ನ ಸೂರ್ಯ ದರ್ಶನವಾದರೆ ಈ ಭೂಮಂಡಲದಲ್ಲೊಂದು ಅಂಥದ್ದೇ ಒಂದು ಪ್ರಕಾಂಡ ಬೆಳಕಿರತಕ್ಕಂಥ ಒಂದು ದಿವ್ಯ ತೇಜಸ್ಸಿನ ಜನನವಾಯಿತು ಅಂತ. ಅದಕ್ಕೆ ರಾಮನವಮಿಯ ದಿನ ಮಟಮಟ ಮಧ್ಯಾಹ್ನ ರಾಮರನ್ನ ನೆನೆಸ್ಕೊಂಡು ಒಂದು ಪಾನಕ, ಕೋಸಂಬರಿ, ಮಜ್ಜಿಗೆ ಇದೆಲ್ಲ ಕೊಡೋದು. ಆ ಬಿಸಿಲು ತಟ್ಕೊಳಕ್ಕಾಗಲ್ಲ ನಾವು. ಆಲ್ರೆಡಿ 32-34 ಡಿಗ್ರಿ ಆಗ್ಬಿಟ್ಟಿದೆ. ಇವತ್ತಿನಿಂದ ರಥಸಪ್ತಮಿ ತಾನೆದ್ದು ಕುತ್ಕೋತಾನೆ. ಉತ್ತರಾಯಣದ ಪರಿಪೂರ್ಣ ಛಾಯೆ ಮಾಘ ಸಪ್ತಮಿ. ಅದಕ್ಕೆ ತುಂಬ ತಿಳಿದಿರೋರು ಇವತ್ತು ವ್ಯವಸ್ಥೆ ಇರುವತಕ್ಕಂಥವ್ರು ನದಿ ಸ್ನಾನ, ಸಮುದ್ರ ಸ್ನಾನ ಮಾಡ್ಕೊಳ್ತಕ್ಕಂಥದ್ದು ಮಾಡ್ತಾರೆ. ಅಯ್ಯೋ ಗುರುಗಳೇ, ನಮಗಿಲ್ಲ ಹಾಗೆಲ್ಲ ಏನೂ ಇಲ್ಲ. ಇದ್ದವನಿಗೆ ಆ ವ್ಯವಸ್ಥೆ ಯೋಚನೆ ಮಾಡಬಾರ್ದು. ಭಗವಂತ ನಿಮ್ಮ ಒಳಗಡೆ ಇದ್ದಾನೆ, ಅದನ್ನೆಲ್ಲ ತೀರಾ ಮನಸ್ಸಿಗೆ ಹಾಕೊಳ್ತಕ್ಕಂಥದ್ದು ಮಾಡಬೇಡಿ. ನಮಗ್ ಸಿಗಲಿಲ್ಲ, ನಾವು ಹೋಗ್ಲಿಲ್ಲ, ನಾವು ಮಾಡ್ಕೊಳ್ಳಿಲ್ಲ ಅನ್ನತಕ್ಕಂಥದ್ದು. ಆಮೇಲೆ ಇವತ್ತು ಈ ಮಾಘ ಸಪ್ತಮಿ, ಭಾನು ಸಪ್ತಮಿ, ಆದಿತ್ಯ ಸಪ್ತಮಿಯ ದಿನದಂದು ಒಂದು ದಾನ ಮಾಡಬೇಕು, ಒಂದು ಬಿಡಬೇಕು. ಇವತ್ತೊಂದು ತಿನ್ನಬಾರ್ದು. ತುಂಬಾ ಅದ್ಭುತ.
ಯಾರು ಉಪ್ಪನ್ನ ಚೆನ್ನಾಗಿ ಸಿಕ್ಕಾಬಟ್ಟೆ ಹಾಕೊಂಡು ತಿಂತಿದ್ದೀರೋ, ನಿಮ್ ಜಾತಕದಲ್ಲಿ ಸೂರ್ಯ ದೋಷ ಇರುತ್ತೆ. ಒಂದು ತಂದೆ ನಿಮ್ ಜೊತೆಲಿ ಇರಲ್ಲ, ಇಲ್ಲ ತಂದೆ ಮಾತು ನೀವು ಕೇಳಲ್ಲ, ಇಲ್ಲ ತಂದೆ ಸಪೋರ್ಟ್ ನಿಮಗಿರಲ್ಲ, ಇಲ್ಲ ತಂದೆ ಅಕಾಲಿಕ ಮೃತ್ಯು, ಇಲ್ಲ ತಂದೆಯ ದಾರಿಯಲ್ಲಿ ಬೇರೆಯೇ ಆದಂತ ಒಂದು ಪ್ರಭಾವ ಇರುತ್ತೆ. ವಿಪರೀತ ಉಪ್ಪು ತಿನ್ನತಕ್ಕಂಥ ಪ್ರಭಾವಕ್ಕೆ ಒಳಗಾದವರು ದಯಮಾಡಿ ಕಮೆಂಟ್ ಹಾಕಿ. ಹೌದು ಗುರುಗಳೇ, ತಂದೆ ಜೊತೆ ಜಗಳ ಆಗುತ್ತೆ, ಕಿರಿಕಿರಿ ಆಗುತ್ತೆ, ಒಳ್ಳೆ ತಂದೆ ಸಿಗ್ಲಿಲ್ಲ, ಸಮಾಧಾನದ ತಂದೆ ಸಿಗ್ಲಿಲ್ಲ, ಧೈರ್ಯದ ತಂದೆ ಸಿಗ್ಲಿಲ್ಲ. ಹೌದು, ಶಕ್ತಿಯ ತಂದೆ. ತಂದೆ ಅಂದ್ರೇನೆ ಒಂಥರ ಶಕ್ತಿ. ಅದು ಆ ರೇತಸ್ಸು, ಆ ಬಲ, ತಾಯಿಯ ಆ ಗರ್ಭಕ್ಕೆ ತನ್ನ ಶಕ್ತಿಯನ್ನೆಲ್ಲ ಆತ ತನ್ನ ತೇಜಸ್ಸನ್ನ ಬಿಟ್ಟು ಅಲ್ಲೊಂದು ಅದ್ಭುತವಾದಂಥ ಮಗು ಆಗ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ. ಅದಕ್ಕೆ ಪಿತೃಕಾರಕ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ನಮ್ಮ ಸನಾತನ ಧರ್ಮ ತಾಯಿಗೆ ನೋಡಿ ಮೊದಲು ಪ್ರಾಶಸ್ತ್ಯ, ನಂತರ ತಂದೆ, ನಂತರ ಆಚಾರ್ಯ, ನಂತರ ಅತಿಥಿ. ಯಾಕೆ ತಾಯಿಗೆ ಮೊದಲು ಪೂಜೆ? ತಾಯಿ ಇಲ್ಲ ಅಂದ್ರೆ ಎಲ್ಲಿ ಬೆಳೆ ಇಡ್ತೀರಿ ಮಗು? ನಾವೆಲ್ಲಿ ಬರ್ತೀವಿ? ತಂದೆ ಇರಬಹುದು, ಅದು ಬೇರೆ. ತಾಯಿನೇ ಇಲ್ಲ ಅಂದ್ರೆ ಎಲ್ಲಿಂದ ನಮ್ ಸೃಷ್ಟಿ? ಅಲ್ಲಿ ಹಾಕ್ಲಿಕ್ಕೆ ಒಂದು ಜಾಗ ಬೇಕಲ್ವಾ? ಶುದ್ಧವಾದ ಜಾಗ. ಅದಕ್ಕೆ ಹೇಳೋದು, ಈಗಿನ ಕಾಲದಲ್ಲಿ ಮಕ್ಕಳ ಆರೋಗ್ಯ ಯಾಕೆ ಹೇರಾಪೇರಿ ಆಗ್ತಿದೆ ಅಂದ್ರೆ ಅಲ್ಲೊಂದು ತಯಾರಿಗಳೇ ಇಲ್ಲ. ನನಗೊಂದು ಮಗು ಈ ತರದ್ ಬೇಕು, ಆರೋಗ್ಯ ಮಗು ಬೇಕು, ಜೀವನಾಧಾರದ ಮಗು ಬೇಕು, ರಕ್ಷಿಸುವ ಮಗು ಬೇಕು, ದಾರಿ ತೋರಿಸುವ, ಕುಲಕ್ಕೆ ಹೆಸರು ಪಡೆಯುವಂತ ಮಗು ಬೇಕು ಅಂತ ಅದೊಂದು ದೀಕ್ಷೆ. ಮದುವೆ ಆದ 3 ತಿಂಗಳಿಗೆ ಗರ್ಭಿಣಿ ಆಗ್ಬಿಟ್ಟಿದ್ದಾರೆ. ಮೊನ್ನೆ ಕೂಡ ಒಂದು ತಾಯಿ ಜೀವ ಬಂದಿದೆ, ಏನೋ ಕಿಟಿ 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 ಮನುಷ್ಯಗೆ, ಅಮ್ಮ ಮಗು ಆಯ್ತಾ ಅಂತ. ತಾಯಿ ಜೀವ, ಇಲ್ಲ ಗುರುಗಳೇ ನೌ ಐ ಆಮ್ ಪ್ರೆಗ್ನೆಂಟ್ ಅಂತ. ನಾನು ಹೊರಟೋದು, ಇಲ್ಲ ನಾನು ಕುತ್ಕೋತೀನಿ ಹೇಳುವ ಅಧಿಕಾರ ಇಲ್ಲ. ಇಮಿಡಿಯೇಟ್ ಕರೆದೇ ಹೇಳಿದೆ, ಅವ್ರ ಫೀಸು ಏನಿದೆಯೋ ಬರೋ ಖರ್ಚು ಕೊಟ್ಬಿಡಮ್ಮ, ಬೇಡಮ್ಮ ಹೇಳಿದೆ. ಆ ಮಗುಗೆ ಕೈ ಹಿಡ್ಕೊಂಡು, ನಿನ್ನ ಅಜ್ಜನ ಸ್ಥಾನ ತಂದೆ ಸ್ಥಾನ ಅನ್ಕೋ, ನಮ್ಮ ವೈದಿಕ ನಿಯಮ ಒಪ್ಪಲ್ಲ. ಆ ರೀತಿ ಗಾಬರಿ ಆಗುವಂತ ಕೆಲವೊಂದು ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿದೆ. ಈಗ ಅದನ್ನ ಹೇಳಿ ನಿಮ್ಮ ಮಗು ಬೆಳಿತಿರೋ ಆ ಪಿಂಡ ಕದಲುತ್ತೆ. ಅವನಲ್ಲಿ ಒಂದು ಅಸೂಯೆಯೋ, ಆತಂಕವೋ, ಇಲ್ಲ ಏನೋ ಒಂದು ಧಾಡಸಿ ವ್ಯಕ್ತಿತ್ವವೋ, ವ್ಯಗ್ರತೆಯೋ, ವಿಕೃತವೋ ಈ ತರದ್ದು ನಡೆಯುತ್ತದೆ. ಹೇಳುವಾಗಿಲ್ಲ, ಗೊತ್ತಿಲ್ಲ, ಎಲ್ಲಂದ್ರೆ ಅಲ್ಲಿ ಹೋಗುವಾಗಿಲ್ಲ. ಒಂದು ತಾಯಿ ಆದ ಮೇಲೆ ಅದಕ್ಕೊಂದು ಸಿದ್ಧತೆ, ಬದ್ಧತೆ ಮೊದಲೇ ಮಾಡ್ಕೋಬೇಕು. ನನಗಿಂತ ಮಗು, ಇದೇ ತರದ ಮಗು, ಯಾವ ದಿನ ಗರ್ಭಧಾನ ಮಾಡಿಕೊಂಡ್ರೆ ಒಳ್ಳೇದು, ಯಾವ ರೀತಿ ಇರಬೇಕು, ಹೆಂಗಿರ್ಬೇಕು, ಅದರ ನಂತರ ಏನೂ ಇಲ್ಲ. ಏನು ಮಗುನ ಹೆತ್ಬಿಡಿ ಅಂದ್ರೆ, ಯಾವ ಮನೆಯಲ್ಲಿ ಮಕ್ಕಳು ಚೆನ್ನಾಗಿದ್ದಾರೆ ಹೇಳಿ? 1 ಕೋಟಿ ಜನ ಮಕ್ಕಳಲ್ಲಿ ಯಾರೋ ಒಬ್ಬ ಇಬ್ಬ, 1 ಕೋಟಿಗಿಬ್ರು ಅಂತಕ್ಕಂಥದ್ದು. ಒಂದು 150 ಕೋಟಿ ಜನ ಇದ್ದೇವೆ ನಾವು, ಹೆಚ್ಚು ಕಡಿಮೆ. ಆ 150 ಕೋಟಿ ಜನರಲ್ಲಿ ಯೋಚನೆ ಮಾಡಿ ನೋಡಿ, ಒಂದು 150 ಜನನೇ ಪ್ರಖ್ಯಾತರು, ಇನ್ನೂ ಒಂದು 150 ಹಾಕೊಳ್ಳೋಣ ಅಷ್ಟೇ. ಅದು ಎಷ್ಟು ಪರ್ಸೆಂಟೇಜ್ ಬರುತ್ತೆ ನೋಡಿ? ಮ್ಯಾಕ್ಸಿಮಮ್ 2% ಕೂಡ ಬರಲ್ಲ. ಯಾಕಂದ್ರೆ ಅಲ್ಲೊಂದು ದೈವ ನಿರ್ಣಯ ಆಗಿರುತ್ತೆ. ಆಮೇಲೆ ಆ ವ್ಯಕ್ತಿಗೆ ತನ್ನ ಪರಿಚಯ ಆಗುತ್ತೆ. ಬೆಳೀತಾ ಬೆಳೀತಾ ನಾನು ಬೇರೆ. ಶಂಕರಾಚಾರ್ಯರಿಗೆ ಅವರ ತಾಯಿ ಜಾತಕವನ್ನ ಕೇಳಲಿಕ್ಕೆ ಹೋದಾಗ ಪ್ರಸಿದ್ಧ ಜ್ಯೋತಿಷರು ಹೇಳ್ಬಿಡ್ತಾರೆ, 8 ವಯಸ್ಸಿಗೆ ಒಂದು ಗಂಡವಿದೆ, 16 ವಯಸ್ಸಿಗೂ ಒಂದು ಗಂಡವಿದೆ ಎಂಬ, ನೋಡ್ಕೋ ಜಾಗ್ರತೆ ಅಂತ. ಅವತ್ತಿಗೆ 8 ವರ್ಷ ತುಂಬ ಒಂದು ವಯಸ್ಸು ಶಂಕರಾಚಾರ್ಯರಿಗೆ. ಆರ್ಯಾಂಬ ದೇವಿ, ನೆನಪಿಟ್ಕೊಳ್ಳಿ. ಥಟ್ ಅಂತ ಬಂದು ಅಮ್ಮನ ಹತ್ರ ಕೇಳ್ತಾರೆ, ಅಮ್ಮ ನನಗೆ ಹೆಂಗೂ ಗಂಡ ಇದೆ ಅಂತೀಯಲ್ವಾ, ನನಗೊಂದು ಆಸೆ ಇದಮ್ಮ. ಏನಪ್ಪ? ನಾನು ಸನ್ಯಾಸಿ ಆಗಬೇಕು ಅಂತ ಹೇಳ್ತಾರೆ. ಆ ತಾಯಿಗೆ ಏನೇನೋ ಆಸೆ, ಮಗನ ಮದುವೆ ಮಾಡಿ ಮಕ್ಕಳು ಮೊಮ್ಮಕ್ಕಳೆಲ್ಲ ನೋಡ್ಬೇಕು, ಇದೆಲ್ಲ ಆಸೆ ಕಟ್ಕೊಂಡಿರೋ ಕುಸಿದು ಕೂತ್ಕೊಬಿಡ್ತಾರೆ. ಎಷ್ಟೋ ಕನ್ವಿನ್ಸ್ ಮಾಡ್ತಾರೆ, ಕೇಳೋಲ್ಲ. ಸರಿ, ದೈವಿಚ್ಛೆ ಇದ್ದಂತಾಗ್ಲಿ ಅಂತ ಒಮ್ಮೆ ತಾಯಿ ಜೊತೆ ಆ ಪುಟ್ಟ ಮಗು ನದಿ ತೀರಕ್ಕೆ ಹೋದಾಗ ಅಲ್ಲಿ ಸ್ನಾನ ಮಾಡ್ತಿರುವಾಗ ಒಂದು ಮೊಸಳೆ ದೈವ ಚಿಂತನೆ ಬಂದು ಕಾಲಿಡ್ಕೊಬಿಡುತ್ತೆ, ಎಳೆಯುತ್ತೆ. ಅಮ್ಮ ಅಮ್ಮ ನಾನು ಹೊರಟೋಗ್ತಿದ್ದೀನಿ ಹೇಳ್ದಾಗೆ ನನಗೆ ಗಂಡ ಬಂದ್ಬಿಡ್ತಮ್ಮ, ಇನ್ನು ನಾನು ಬದುಕಲ್ಲಮ್ಮ. ನೋಡಿ, ತಾಯಿ ಗಾಬರಿ, ಕಣ್ಣೀರು,
ಅರಚ್ತಾರೆ, ಕಿರಿಸ್ತಾರೆ, ಜನಗಳೆಲ್ಲ ಓಡಿ ಬರ್ತಾರೆ. ಬೆಳಿತಿಲ್ಲ, ಅದು ಎಳಿತಿದೆ, ಸದ್ದುಗಳು ಮಾಡ್ತಿದ್ದಾರೆ. ಅಮ್ಮ, ಹೇಗೂ ನಾನು ಹೋಗೋದು ನಿಜ, ನೀನೊಂದು ಕೆಲಸ ಮಾಡು, ನಾನು ಈ ಮೊಸಳೆ ನನ್ನ ತಿನ್ನೋಕ್ ಮೊದಲು ನಾನು ಸನ್ಯಾಸಿ ದೀಕ್ಷೆ ತಗೋಬಿಡ್ತೀನಿ, ನನ್ನ ಆಸೆನೂ ನೆರವೇರ್ಬಿಡುತ್ತೆ. ಸೊ ನನಗೆ ಒಂದು ನನ್ನ ಆಸೆ ನೆರವೇರಿಸಿದೆ ಅಂತಕ್ಕಂಥ ಒಂದು ತೃಪ್ತಿ ಬಂದ್ಬಿಡುತ್ತೆ. ನನ್ನ ಮಾತು ಕೇಳು ಅಂದ್ರೆ, ಆಯ್ತು ಶಂಕರ, ದೈವಿಚ್ಛೆ ಇದ್ದಂತಾಗ್ಲಿ ಅಂದ್ರೆ ಅಲ್ಲೇ ಸನ್ಯಾಸ ದೀಕ್ಷೆ, ಆ ಒಂದು ಮೊಸಳೆ ಹಿಡ್ಕೊಂಡಿದ್ರೆ ಆಗ್ಲೇ ತೆಗೆದು ದೀಕ್ಷೆ ತಗೋಬಿಡ್ತಾರೆ. ಯಾವಾಗ ಸನ್ಯಾಸಿ ಆದ್ರೆ ಆ ಮೊಸಳೆ ಬಿಟ್ಟು ಹೊರಟೋಗುತ್ತೆ, ಅಮ್ಮ ಅಂತ ಬಂದು ತಪ್ಕೋತಾರೆ. ಶಂಕರ ಅಂದ್ರೆ, ನೋಡಮ್ಮ, ದೈವಿಚ್ಛೆ ಇದೇ ಇದ್ದಿತ್ತು. ಇದನ್ನೇ ಹೇಳೋದು ಮಕ್ಕಳೇ, ಜಾತಕ ಪರಾಮರ್ಶೆ. ಅಲ್ಲೊಂದು ದೇವಿ ಇಚ್ಛೆ ಇಲ್ಲದೆ ಅಂಥದ್ದೊಂದು ಸೃಷ್ಟಿ ಆಗೋದಿಲ್ಲ. ಅಪರ ಶಂಕರ ಅವತಾರರು ಶಂಕರಾಚಾರ್ಯರು. ಎಸ್, ಇಡೀ ದೇಶದ ಉದ್ದಗಲಕ್ಕೂ ಓಡಾಡಿ ಎಷ್ಟು ಒಂದು ಕೇದಾರ್ನಾಥ್, ಬದ್ರಿನಾಥ್, ನಮ್ಮ ತಿರುಪತಿ, ಎಲ್ಲೆಲ್ಲಿ ಏನೇನು ಮಾಡಿಲ್ಲ ಮಕ್ಕಳೇ. ನಮ್ಮ ಧರ್ಮವನ್ನ ರಕ್ಷಿಸ್ಲಿಕ್ಕೆ ಆ ಪುಣ್ಯಾತ್ಮ 32ನೇ ವಯಸ್ಸಿಗೆ ಹೊರಟೋಗ್ತಾರೆ. ಅದು ಸಾಧನೆ, ಅದು ಸಾಧನೆ. ಅಂಥದ್ದೊಂದು ಮಗು ನಮಗ್ ಬೇಕು ಅನ್ನೋ ಯೋಚನೆ ಇಲ್ಲ. ನಮ್ಗೇನೋ ಒಂದು ಮಗು, ಗಂಡು ಮಗು ಬೇಕು ಗುರುಗಳು. ಇವತ್ತಿನ ಒಂದೊಂದು ಹೆಣ್ಮಗು ದುರ್ಗಿ, ಲಕ್ಷ್ಮಿ, ಮಹಾಲಕ್ಷ್ಮಿ ಆಗಿ ಕುಳಿತಿದ್ದಾಳೆ. ಅದ್ರ ಬಗ್ಗೆ ಗಮನವೇ ಇಲ್ಲ. ಏನೋ ಇವರೇನೋ ಒಂದು 100 ಕೋಟಿ ಆಸ್ತಿ, ಅಂತಸ್ತು, ದೊಡ್ಡದಾದಂಥ ಸಾಮ್ರಾಜ್ಯ, ಏನೋ ಮಾಹಿಷ್ಮತಿ. ಮೊದಲು ಆ ಛಾಯೆಯನ್ನು ಹೊರಗಡೆ ಬನ್ನಿ. ಗರ್ಭಧಾರಣೆಯ ಸಂದರ್ಭದಲ್ಲಿ ಎಚ್ಚರಿಕೆ. ಅದಕ್ಕೆ ಸೂರ್ಯದೇವ, ಅದಕ್ಕೋಸ್ಕರವೇ ಬೆಳಿಗ್ಗೆ ಸಂದರ್ಭದಲ್ಲಿ ಸೇರಬಾರದು, ಸಂಧ್ಯಾ ಕಾಲದಲ್ಲಂತೂ ಸೇರಲೇಬಾರದು. ಆ ಸಂದರ್ಭಕ್ಕೆ ಆ ಸೂರ್ಯ ಆದಿತ್ಯ ದೇವ ಭಾನು, ನೆನಪಿಟ್ಕೊಳ್ಳಿ, ರಗಡಿ ನಿಂತಿರ್ತಾನೆ. ಅದಕ್ಕೆ ತುಂಬಾ ತಿಳಿದವರು ಸಂಧ್ಯಾ ಕಾಲದ ಸೂರ್ಯ ನೋಡಲ್ಲ, ನೋಡ್ಕೂಡುದು, ತುಂಬಾ ವೈರಾಗ್ಯ ಬಂದ್ಬಿಡುತ್ತೆ. ಇಲ್ಲ, ವಕ್ರತೆ, ವ್ಯಗ್ರತೆ, ಒಂಥರ ನಿಶ್ಚಲತೆ ಏನೋ ಬಂದ್ಬಿಡುತ್ತೆ, ಎಲ್ಲ ಬಿಟ್ಟು ಹೋಗ್ಬೇಕು ಅನ್ನೋದು. ಹಾಗೆ ಸೂರ್ಯೋದಯ ಕಾಲದ ಸೂರ್ಯನನ್ನು ಕೂಡ 1 ನಿಮಿಷ ನೋಡ್ಬೇಕಷ್ಟೇ, ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ಹೊರಗಡೆ ಬರ್ತಾ ಇರಬೇಕು. ಅದೇ ನೋಡ್ತಾ ಅದೇ ಸಮನ ಇರಬಾರದು. ಅಲ್ಲೂ ಕೂಡ ಬದಲಾಗ್ಬಿಡುತ್ತೆ. ಅದು ಬರೀ ಯತಿಗಳು ಮಾಡಬೇಕು. ಅವ್ರಿಗೆ ಯಾವುದರ ಮೇಲೆಯೂ ಅಂಟಿಸ್ಕೊಳ್ಳಬಾರದು. ಆ ಸೂರ್ಯ ಕಿರಣಗಳು ಅವ್ರ ಮೇಲೆ ಬಿದ್ದು ಲೋಕಕ್ಕೆಲ್ಲ ದಾರಿ ತೋರಿಸುವಂತ ಜ್ಞಾನದ ಸಂಕೇತ. ನೀವು ಮಾಡಿ, ಬಟ್ ಸೂರ್ಯನನ್ನ ನಿಂತು ಕಣ್ಮುಚ್ಕೊಂಡು ಪ್ರಾರ್ಥನೆ ಮಾಡಿ. ಇವತ್ತಾಯ್ತು ಅಂದ್ರೆ ಆ ಥರದ್ದೊಂದು ಮಾಡ್ಕೊಳ್ಳಿ. ಈ ಭಾನು ಬಂಗಾರ, ನಿಮ್ಮ ಮನೇಲಿ ಬಂಗಾರ ತುಂಬಾ ಚೆನ್ನಾಗಿದೆ, ಸೇರಿಸಿದ್ದೀರಿ, ಚೆನ್ನಾಗಿದೆ, ತಂದೆ ಒಳ್ಳೆ ತಂದೆ, ಧೈರ್ಯದ ತಂದೆ, ಸಮಾಧಾನದ ತಂದೆ ಇದಾನೆ, ತುಂಬಾ ಗಟ್ಟಿ ತಂದೆ, ದುಡಿತಾನೆ, ತರ್ತಾನೆ, ಕಾಪಾಡ್ತಾನೆ, ಸೂರ್ಯ ಚೆನ್ನಾಗಿರ್ಬೇಕು. ಹೌದು, ಇಂಥ ವಂಶಸ್ಥರಂತಪ್ಪ ಅನ್ನತಕ್ಕಂಥ ಒಂದು ಮಾತು ಬರುತ್ತೆ. ಎಲ್ರಿಗೂ ಬರೋಲ್ಲ. ಸೂರ್ಯ ಚೆನ್ನಾಗಿದ್ದರೆ ಮಾತ್ರವೇ. ಸ್ತ್ರೀಯರಿಗೆ ಜಾತಕದಲ್ಲಿ 1ನೇ ಮನೆ, 4ನೇ ಮನೆ, 7ನೇ ಮನೆ, 10ನೇ ಮನೆಯಲ್ಲಿ ಸೂರ್ಯನಿದ್ರೆ ಜಾತಕ ಪರಾಮರ್ಶಿಸಿ, ಕಂಪಲ್ಸರಿ. ಅದೊಂದು ಅಧಿಕಾರ ಛಾಯೆ. ಅದರ ಮೇಲೆ ಏನಾದರೂ ವಿಶೇಷ ಗ್ರಹಗಳ ಸಂಧಿ, ದರ್ಶನ, ಆಮೇಲೆ ಅಲ್ಲೊಂದು ಏನಾದರೂ ಒಂದು ದಶಾಭುಕ್ತಿಗಳು ಕೂಡಿ ಬಂದು ಬಿಟ್ಟರೆ, ಅಧಿಕಾರ ಕಟ್ಟಿಟ್ಟ ಬುದ್ಧಿಯೇ ಅರಸಾಂಗಂ ಅಂತೀವಿ. ಅರಸನ ಬಳಿ, ಇಲ್ಲ ಅರಸನಾಗಬೇಕು, ಇಲ್ಲ ಅರಸನ ಜೊತೆ ಕೆಲಸ ಮಾಡಬೇಕು, ಇಲ್ಲ ಅಟ್ಲೀಸ್ಟ್ ಅರಸನ ಹತ್ರ ಒಂದು P1 ಕೆಲಸ ಆದ್ರೂ ಮಾಡಬೇಕು. ಈ ತರದೊಂದು ಭಾವ ಉಂಟು. ಅಂತ ಒಂದು ಸೂರ್ಯನನ್ನ ಉಪಾಸನೆ ಸುಮ್ಮನೆ ಅಲ್ಲ. ಇವತ್ತಿಗೂ ಇಲ್ಲೇ ನಮ್ಮ ವಿಧಾನಸೌಧದ ಪಕ್ಕದಲ್ಲಿ ಒಂದು ಸೆಕ್ರೆಟರಿಯೇಟ್ ಆಫೀಸ್ ಇದೆ. ಅಲ್ಲಿ ಎಲ್ಲೂ ಇಲ್ಲದ ಅಪರೂಪದ ಒಂದು ಕಾಲಘಟ್ಟದಲ್ಲಿ ETVಯಲ್ಲಿ ಈ ದೇವಸ್ಥಾನದ ದರ್ಶನ ಮಾಡಿಸಿದಂತ ನೆನಪು ನನಗೆ. 2008, 2009 ಅಂತ ಒಂದು 18 ವರ್ಷದ ಹಿಂದೆ, 18-19 ವರ್ಷದ ಹಿಂದೆ. ಅಲ್ಲಿ ಎಲ್ಲೂ ಇಲ್ಲದ ಒಂದು ವಿಸ್ಮಯವಿದೆ. ಎಲ್ಲಾ ಆಲಯದಲ್ಲಿ ರಾಮ, ಲಕ್ಷ್ಮಣ, ಸೀತಾ, ಹನುಮ ಇಷ್ಟೇ ಇರೋದು. ಹನುಮ ಹೇಗೆ ನೋಡ್ತಿರ್ತಾನೆ. ಆದರೆ ಇಲ್ಲಿ ಶತ್ರುಘ್ನ ಹಾಗೂ ಭರತ ಕೂಡ ಇರತಕ್ಕಂಥದ್ದು ಎಂಥ ವೈಶಿಷ್ಟ್ಯತೆ ಅಂದ್ರೆ, ಈ ದೇವಸ್ಥಾನದಲ್ಲಿ ಆ ಒಂದು ಭಗವಂತನಿಗೆ ಗಂಧದ ಚಕ್ಕೆ ತೇದು 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 ಆ ಸ್ವಾಮಿಗೆ ಅಭಿಷೇಕ ಮಾಡುವಾಗ ಕೈಯೇ ಹೋಗ್ಬಿಟ್ಟಿತ್ತಂತೆ. ನೆನಪಿಟ್ಟುಕೊಳ್ಳಿ, ಸುಮ್ಮನೆ ಅಲ್ಲ ಇದು, ಕಾಗಕ್ಕ ಗೂಬಕ್ಕಲ್ಲ. ಯಾವತ್ತಾದ್ರೂ ಹೋದ್ರೆ ಆ ಕ್ಷೇತ್ರಕ್ಕೆ ಹೋಗಿ ನೋಡೋಕೆ ಅದು ತುಂಬಾ ಚಿಕ್ಕದಾಗಿ ಸೆಕ್ರೆಟರಿಯೇಟ್ ಆಫೀಸ್ ರೈಟ್ ಸೈಡಲ್ಲಿ ಬರುತ್ತೆ. ಇಲ್ಲಿಂದ ನೀವು ಹೋದ್ರೆ ವಿಧಾನಸೌಧ ರೈಟು, ಅದ್ರ ಪಕ್ಕದಲ್ಲಿ ಒಂದು ಮಿನಿ ವಿಧಾನಸೌಧ, ಅದ್ರ ಪಕ್ಕದಲ್ಲಿ ಸೆಕ್ರೆಟರಿಯೇಟ್ ರೈಟ್ ತಗೊಳ್ಳಿ, ಒಳಗಡೆ ಹೋಗಿ ಅಲ್ಲಿದೆ ಸೀತಾರಾಮರ ಆಲಯ.
ಅಪರೂಪ. ರಾಮರು ಎಲ್ಲರಿಗೂ ಒಲಿಯೋದಿಲ್ಲ, ಒಲಿದು ಬಿಟ್ರೆ ಮಾತ್ರ ಅದ್ಭುತ. ಅದಕ್ಕೆ ರಾಮನನ್ನ ಫಾಲೋ ಮಾಡೋದು ತುಂಬಾ ಕಷ್ಟ, ತುಂಬಾ ಕಷ್ಟ. ನೆನೆಸ್ಕೋಬೇಕಷ್ಟೇ, ನಮ್ಮನ್ನ ಕಂಪಿಸ್ಬಿಡ್ತಾನೆ. ಯಾಕಂದ್ರೆ ಅಂತ ಒಂದು ಸೂರ್ಯೋಪಾಸಕ ಆತ, ಆದಿತ್ಯ ಉಪಾಸಕ. ಆದಿತ್ಯನನ್ನ ಸದಾ ಜಪ ಮಾಡತಕ್ಕಂಥವರಿಗೆ ಯಾವುದೇ ಅನಾರೋಗ್ಯಗಳು, ಶತ್ರುಗಳು ಧ್ವಂಸವೇ. ನೆನಪಿಟ್ಕೊಳ್ಳಿ, ರಾಮ ಎದುರುಗಡೆ ಯಾರಾದ್ರೂ ನಿಲ್ಲಲಿಕ್ಕಾಗ್ತಿತ್ತ? ಹೌದು, ಮಲಗಿದ್ರೆ ಆ ಒಂದು ರಾಮೇಶ್ವರಂ ತೀರದಲ್ಲಿ, ಸಮುದ್ರ ತೀರದಲ್ಲಿ ರಾವಣಾಸುರ ಮಾಯೆಯಿಂದ ಕಾಮರೂಪಿಯಾಗಿ ಮೇಘಗಳ ರೀತಿಯಲ್ಲಿ ಬಂದು ನೋಡ್ಬೇಕು. ರಾಮ ರಾಮ ಅಂತಾರಲ್ಲ, ಇದು ಹೇಗಿರ್ತಾನೆ ಅಂತ ನೋಡಿದ್ರೆ, ಆ ದಟ್ಟವಾದ ರಾತ್ರಿ, ಮಧ್ಯರಾತ್ರಿ ಮಲಗಿದ್ರೆ ಸುತ್ತಲೂ ಮಹಾಪ್ರಪಂಚನದ ಬೆಳಕಂತೆ. ಅಬ್ಬೋ, ಪರವಾಗಿಲ್ಲ, ಸತ್ರು ಇಂಥ ಪುಣ್ಯಾತ್ಮನ ಕೈಯಲ್ಲಿ ಸಾಯಬೇಕು. ಸತ್ಯವಾಕು ನೆನಪಿಟ್ಟುಕೊಳ್ಳಿ. ರಾಮ ನಮ್ಮ ಕೈಯಲ್ಲಿ ಆಗೋಲ್ಲ, ದಿನಕ್ಕೊಂದು ಸತ್ಯ ಹೇಳಕ್ಕಾಗಲ್ಲ. ನನ್ನ ರಾಮ ಜೀವನದಲ್ಲಿ ಒಂದು ಸುಳ್ಳು ಹೇಳಿಲ್ಲ. ಹುಡುಕಿ ನೀವು ತೆಗೆದು ನೋಡಿ. ಯಾಕೆಂದರೆ ಸೂರ್ಯೋಪಾಸಕ, ಸೂರ್ಯ ಅಂತ ಉಚ್ಚಂಗತ. ಶ್ರೀರಾಮಚಂದ್ರ ಪ್ರಭುವಿಗೆ ಮೇಷದಲ್ಲಿ ಸೂರ್ಯ ಉಚ್ಚಂಗತ ತಡೆಯೋರುಂಟು. 7ನೇ ಮನೆಯಲ್ಲಿ ಕುಜ ಉಚ್ಚಂಗತ, 4ನೇ ಮನೆಯಲ್ಲಿ ಶನಿ ಉಚ್ಚಂಗತ, ಭಾಗ್ಯದಲ್ಲಿ ಶುಕ್ರ ಉಚ್ಚಂಗತ, 3ನೇ ಆ ಒಂದು 11ನೇ ಮನೆಯಲ್ಲಿ ಬುಧ ಸೂರ್ಯನ ಜೊತೆ ಸೇರಿಬಿಟ್ಟಿದ್ದ. ಸೊ ಅದರಿಂದ ದಗ್ಧ ಆಗಿದ್ದರಿಂದ ವಿತಿನ್ 10 degrees. ಸೊ ರಾಮಚಂದ್ರರು ಮಾತಾಡ್ತಿರ್ಲಿಲ್ಲ. ಮಾತಾಡಿದ್ರೆ ಸೂರ್ಯಾಂಶದ ಮಾತುಗಳೇ. ತಾಯಿಯಾದರು, ಸ್ನೇಹಿತನಾದರು, ಮಾತು ಡಮ್ಮೆ. ಅಯ್ಯೋ, ಲಕ್ಷ್ಮಣರನ್ನೇ ತನ್ನ ಒಂದು ಅಂತ್ಯಕಾಲ ಬಂದಾಗ ಯಮಧರ್ಮರು ಬಂದು ಅಲ್ಲೊಂದು ವೇಷಧಾರಿಯಾಗಿ ಬಂದು ಈ ಒಂದು ಯುಗಾಂತ್ಯದ ಬಗ್ಗೆ ಮಾತನಾಡಬೇಕು, ಇಲ್ಲಿ ಯಾರು ಬರದ ಹಾಗೆ ರಾಮಚಂದ್ರ ಪ್ರಭು ಒಂದು ಕಟ್ಟಾಜ್ಞೆ ಮಾಡು ಅಂದ್ರೆ ಲಕ್ಷ್ಮಣರನ್ನ ನಿಲ್ಲಿಸ್ತಾರೆ ಬಾಗ್ಲತ್ರ. ಯಾರು ಬಂದ್ರು ಬಿಡಬಾರ್ದು, ಯಾರು ಬಂದರೂ ಶಿರಚ್ಛೇದವೇ ಅಂತ ಹೇಳ್ಬಿಡ್ತಾರೆ, ಒಳಗಡೆ ಬಿಡಬಾರ್ದು. ಸೊ ಇವರು ಈ ಧರ್ಮ ಸೂಕ್ಷ್ಮಗಳನ್ನ ಮಾತನಾಡುತ್ತಿರುವಾಗ ದೂರ್ವಾಸರು ಬರ್ತಾರೆ. ಆ ಪುಣ್ಯಾತ್ಮ ಬಂದಾಗೆಲ್ಲ ನಮಗನ್ಸುತ್ತೆ ಏನೋ ಎಡವಟ್ಟು ಅಂತಲ್ಲ, ಅಲ್ಲೊಂದು ಒಳ್ಳೇದೇ ಆಗೋದು. ಜುಗ ಸಮಾಪ್ತಿಯ ಸಮಯ, ಅದಕ್ಕೆ ಬಂದ್ರು. ಯಾಕೆಂದ್ರೆ ಲಕ್ಷ್ಮಣ ದೂರ ಆಗ್ಬೇಕು, ರಾಮ ಎಲ್ಲಂದ್ರೆ ಹೋಗಲ್ಲ. ಲಕ್ಷ್ಮಣ ತನ್ನ ಅಂತರಂಗದಲ್ಲಿ ಪರಿಪೂರ್ಣವಾಗಿ ಲಕ್ಷ್ಮಣ ತಂದೆ ರೀತಿಯಲ್ಲಿ ಪ್ರೀತಿಸ್ತಿರ್ತಾನೆ ಸೋದರನನ್ನ. ಕುಜ ಉಚ್ಚಂಗತ ಅಂತ ಒಂದು ಲಕ್ಷ್ಮಣ ಬಾಗ್ಲಲ್ಲಿದ್ದಾನೆ. ಲಕ್ಷ್ಮಣ ಹೋಗದೆ ರಾಮ ದೇಹಾಂತ್ಯ ಮಾಡುವುದಿಲ್ಲ ತಿಳ್ಕೊಂಡಂತ ದೂರ್ವಾಸರು ಬರ್ತಾರೆ. ದೇವಿ ಶಕ್ತಿ, ದೇವಿಯ ಆ ಒಂದು ಅನುಷ್ಠಾನಕ್ಕೆ. ನಾನು ಒಳಗಡೆ ಹೋಗ್ಬೇಕು, ಅರ್ಜೆಂಟಾಗಿ ಮಾತಾಡಬೇಕು, ಕಳಿಸು. ಇಲ್ಲ ಮಹಾಸ್ವಾಮಿ, ನಿಮ್ಮ ಪಾದಕ್ಕೆ ಬೀಳ್ತೀನಿ, ಬನ್ನಿ, ನಾನು ಸೇವೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ. ಲಕ್ಷ್ಮಣ ಏನ್ ಹೇಳಿದ್ರು ಕೇಳಲ್ಲ. ಬಿಡ್ತೀಯೋ ಇಲ್ಲವೋ, ಈಗಲೇ ಇಡೀ ಅಯೋಧ್ಯೆಯೇ ಸರ್ವನಾಶ, ಸುಟ್ಟು ಬೂದಿಯಾಗಲಿ ಅಂತ ಶಾಪ ಇಟ್ಟುಬಿಡ್ತಾನೆ ಅಂತಾರೆ. ಲಕ್ಷ್ಮಣರಿಗೆ ಗೊತ್ತು, ನನ್ನ ರಾಮಯ್ಯ ಎಷ್ಟು ತನ್ನ ಪ್ರಜೆಗಳನ್ನ, ತನ್ನವರನ್ನ ಎಷ್ಟು ಪ್ರೀತಿಸ್ತಾನೆ. ಇಡೀ ಅಯೋಧ್ಯೆ ಸುಟ್ಟು ಯಾರೂ ಇಲ್ಲದಾಗ ಆಗ್ಬಿಟ್ರೆ ಇನ್ನು ರಾಮ ಬದುಕಿದ್ದೇನೆ, ಪರವಾಗಿಲ್ಲ, ನನ್ನ ಜೀವ ಹೋದ್ರೂ ಚಿಂತೆ ಇಲ್ಲ, ನನ್ನೊಬ್ಬನತ್ತನೇ ದೈವಿಚ್ಛೆ ಇದ್ದಂತಾಗಲಿ ಅಂತ ಒಳಗಡೆ ಬಂದ್ಬಿಡ್ತಾರೆ. ಕಡು ಕೋಪದ ಬೆಂಕಿ ಗೊತ್ತಾಗ್ಬಿಡ್ತು ಲಕ್ಷ್ಮಣರಿಗೆ. ಈಗ ನೋಡ್ತಾರೆ ರಾಮಚಂದ್ರ ಪ್ರಭು. ಅದಕ್ಕೆ ಸೂರ್ಯೋಪಾಸಕರ ಹತ್ರ ಹೋಗ್ಬಾರ್ದು, ಅವರ ನಿಯಮ ಬೇರೆ. ಆ ಧರ್ಮಿಷ್ಠರವರು ಅಪರೂಪ. ಆ ಥರದ ವ್ಯಕ್ತಿಗಳು ನಾನು ನೋಡಿದ್ದಾರೆ. ನನ್ನ ಗುರುಗಳು ಸೂರ್ಯೋಪಾಸಕರು, ಸೂರ್ಯ ಮಂತ್ರ ಉಪಾಸಕರು. ಸಿಕ್ಕಾಬಟ್ಟೆ ಬಿಸಿ ಅದು, ಶಕ್ತಿ ಅದು. ಅದನ್ನು ಯಾವತ್ತೂ ಒಂದು ಗತ್ತು, ತೂಕ, ಬಲ, ವೀರ್ಯಂ ಇದೆಲ್ಲವೂ ಇರುತ್ತೆ. 90 ಕೂಡ 20 ನಾಚಿಸುವಂತ ದೇಹ ಕೊಡುತ್ತೆ. ನೆನ್ಪಿಟ್ಕೊಳ್ಳಿ, ಸೂರ್ಯೋಪಾಸನೆ ಅಂದ್ರೆ ಸುಮ್ಮನೆ ಅಲ್ಲ. ಹೌದು, ಅದನ್ನ ಇವತ್ತಿಗೆ ಯಾರೋ ಮೆಕ್ಸಿಕನ್ನೋ ಒಬ್ಬ ಅರ್ಜೆಂಟೈನೋ ನಿತ್ಯ ಒಂದು 8 ಗಂಟೆ ಸೂರ್ಯೋಪಾಸನೆ ಮಾಡ್ತಾನೆ ಅಂದ್ರೆ ತನ್ನ ದೇಹವನ್ನ ಇಡ್ತಾನೆ. ಜಪದಲ್ಲಿ ಕುತ್ಕೋತಾನೆ. ಆ ಸೂರ್ಯನ ಬೆಳಕಿನಿಂದಲೇ ಆತ ನೀರು ಇಲ್ಲ, ಆಹಾರವೂ ಇಲ್ಲ ಅಂದ್ರೆ ನಂಬ್ತೀರಾ? ಎಷ್ಟೋ ವರ್ಷಗಳಿಂದ ಇತ್ತೀಚೆಗೆ ಬಂದಿದೆ ನೋಡಿ. ನಾವು ಒಂದೊತ್ತು ಊಟ ಇಲ್ಲ ಅಂದ್ರೆ ಇರೋದಿಲ್ಲ. ಲಕ್ಷ್ಮಣರು ಒಳಗಡೆ ಬಂದ ತಕ್ಷಣ ನೋಡಿದ್ದೆ ಗೊತ್ತಾಯ್ತು, ದೂರ್ವಾಸರು ಬರಲೇಬೇಕು ಅಂದ್ರು ಈ ತರ ಅಂತ. ಸರಿ, ಅವರನ್ನ ಒಳಗಡೆ ಕರೆದು ಅವರ ಸೇವೆ ಮಾಡಿ ಪಾದ ಪೂಜೆ ಮಾಡ್ತಾರೆ ರಾಮರು. ಬಂದ ಕಾರ್ಯ ಆಯ್ತಲ್ಲ, ಹೊರಟೋಗ್ತಾರೆ. ಹೋದ ತಕ್ಷಣ ರಾಮರನ್ನು ನೋಡ್ತಾರೆ. ಅರ್ಥ ಆಯ್ತು ಲಕ್ಷ್ಮಣರಿಗೆ, ನಾನು ಸೂರ್ಯೋದಯದ ಒಳಗಡೆ
ಅಂತ ಹೇಳಿರುವ ಮಾತು ಅಂತ ಹೇಳಿದ ತಕ್ಷಣ ಆಯ್ತು ಮಹಾಪ್ರಭು ಅಂತ ಎದ್ದು ಹೋಗ್ತಾರೆ. ಹೋಗಿ ಯಮುನಾ ನದಿ ದಾಟಿ ಹತ್ತಿರದ ಒಂದು ವನದಲ್ಲಿ ಕುಳಿತು ಸ್ತಂಭನ ಮಾಡಿ ಆ ಒಂದು ಯೋಗ ಮಾಯೆಯಿಂದ ದೇಹವನ್ನ ತ್ಯಜಿಸಿ ವಾಸುಕಿಯಾಗಿ ಆದಿಶೇಷನಾಗಿ ಯಮುನೆಯಲ್ಲಿ ಹೋಗಿ ವಿಶೇಷವಾಗಿ ಆ ಶ್ರೀನಿವಾಸ ಕ್ಷೇತ್ರ ಸೇರಿಕೊಂಡರು, ವೈಕುಂಠ ಸೇರಿಕೊಂಡರು ಅಂತ. ಅನಂತರ ರಾಮರು ಹೋಗಿದ್ದು ಗೊತ್ತಿದೆ ನಮಗೆ. ಅದರಿಂದ ಸೂರ್ಯೋಪಾಸನೆ ಜಾತಕದಲ್ಲಿ ಸೂರ್ಯ ಕೆಟ್ಟವನಾಗಿದ್ದರೆ, ಕೆಟ್ಟವನೇನೂ ಅಲ್ಲ ಸೂರ್ಯ, ನಮ್ಮನ್ನು ದಂಡಿಸಿದಾಗ ನಮಗ್ ಕೋಪ. ಅದರಿಂದ ಇವತ್ತು ಆ ಥರದ್ದೊಂದು ಮಾಡಿ ಸೂರ್ಯೋಪಾಸನೆ ಮಾಡ್ಕೊಳ್ಳಿ. ಒಳ್ಳೆ ತಂದೆ, ಒಳ್ಳೆ ಮಾತು, ಒಳ್ಳೆ ಆಲೋಚನೆ, ನೇರ ನಿಜಾಯಿತಿ, ಹಂಗೆ ಬದುಕ್ತೇವೆ ಮಕ್ಕಳೇ. ನಮ್ಗೆ ಇದೆಲ್ಲ ಬೇಡ. ಅವ್ರು ಯಾರೋ ಏನೋ ಮಾಡ್ಕೋತಾರೆ, ಅವ್ರು ಜೀರ್ಣಿಸ್ಕೋತಾರೆ. ನಮಗ್ ಸಾಕು, ನಮ್ಗೆ ಇಷ್ಟು ತಿಂದಿದ್ದು ಅನ್ನನೇ ಜೀರ್ಣಿಸ್ಕೊಳಕ್ಕಾಗಲ್ಲ. ಅದು ಯಾವುದೋ ಮೋಸದ್ದು ಅಡ್ಡದಾರಿ ಅಡ್ಡ ಕಸಬು ಇನ್ಯಾಕೆ. ಯಾಕಂದ್ರೆ ಸೂರ್ಯ ಕೆಡುತ್ತು ಅಂದ್ರೆ ಅಡ್ಡದಾರಿ ಅಡ್ಡ ಕಸಬಿಗೆ ಹೋಗುತ್ತಾರೆ. ಎಚ್ಚರಿಕೆ, ಜಾಗ್ರತೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಇವತ್ತು ಈ ಮಾಘ ಸಪ್ತಮಿಯ ದಿನದಂದು ಒಂದು ಪುಟ್ಟ ದಾನವಿದೆ, ಅದನ್ನ ಮಾಡ್ಕೋಬೇಕು. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಹೌದು, ಇವತ್ತು ಮಾಘ ಸಪ್ತಮಿ. ಆದಷ್ಟು ಉಪ್ಪು ಹಾಕದೆ ಊಟ ಮಾಡಿ. ಆ ಋಣಬಾಧೆ, ಸೂರ್ಯ ಕೆಡ್ತು ಅಂದ್ರೆ ಬಂಗಾರ ಇಲ್ಲ, ಒಡವೆ ಇಲ್ಲ, ದೇಹದಲ್ಲಿ ಶಕ್ತಿ ಇಲ್ಲ, ದುಡಿಯೋಕ್ಕಾಗಲ್ಲ, ಕಳ್ಕೊಳ್ಳೋದೆ ಭಯ ಬಂದ್ಬಿಡುತ್ತೆ. ಆತ್ಮಕಾರಕ ಕೆಟ್ಟ ಹೋಯ್ತು. ಅದನ್ನ ನಾವು ಒಲಿಸಿಕೊಳ್ಳಲು ಇವತ್ತು ಆದಷ್ಟು ಉಪ್ಪನ್ನ ಬಿಡಿ ಈ ಮಾಘ ಸಪ್ತಮಿಯ ದಿನದಂದು. ಆಮೇಲೆ ಕಂಪಲ್ಸರಿ ವಸಿಷ್ಠರು ಹೇಳಿಕೊಟ್ಟಿರ್ತಕ್ಕಂಥದ್ದು, ದಟ್ಟ ದಾರಿದ್ರ, ಇನ್ನೊಂದು ಸಮಸ್ಯೆ ಅಂತ ಒದ್ದಾಡ್ತಿದ್ದಂತ ಒಬ್ಬ ಸ್ತ್ರೀಗೆ ಹುಡುಕೊಂಡು ಹೋದಾಗ ಎಷ್ಟಾದರೂ ಇಕ್ಷಾಕುಕುಲ ವಂಶಸ್ಥರಿಗೆ ರಾಜಗುರುಗಳು ಆಗಿದ್ದಂಥವರು ವಸಿಷ್ಠರು. ಆಕೆ ಹೋಗಿ ಕಾಲಿಗೆ ಬಿದ್ದು ಕೇಳ್ಕೊತಾಳೆ, ಇದು ಏನು ಗುರುಗಳೇ ನನ್ನ ಬದುಕು ಅಂತ. ಆಗ್ಲಮ್ಮ, ಸೂರ್ಯೋಪಾಸನೆಲ್ಲ ಅಲ್ಲೊಂದು ತೊಂದರೆ ಆಗಿದೆ. ಒಂದು ಕೆಲಸ ಮಾಡು, ನೀನು ಇಂದಿನಿಂದ ಅಖಂಡವಾಗಿ ಒಂದು 48 ದಿನ ಉಪ್ಪನ್ನ ಬಿಟ್ಟು ಒಂದು ದೀಪವನ್ನ ಆಗುತ್ತಾ ಒಂದು 7 ದೀಪ, ಚಿಕ್ಕ ಚಿಕ್ಕ ದೀಪಗಳನ್ನ ತಂದು ದೀಪ ಹಚ್ಚಿ, ಅದಕ್ಕೊಂದು ಹೂವ, ಅಲ್ಲೊಂದು ಸಣ್ಣ ಅಕ್ಷತೆ, ಅಲ್ಲೊಂದು ಫಲತಾಂಬೂಲ ಇಟ್ಟು ಪ್ರಾರ್ಥನೆ ಮಾಡ್ಕೊ. 42 ಇಲ್ಲ 48ನೇ ದಿನ ಈ 7 ದೀಪವನ್ನ ತಗೊಂಡೋಗಿ ಯಾರಾದ್ರೂ ಬಡವರಿಗೆ ಫಲತಾಂಬೂಲದ ಸಮೇತ ಒಬ್ಬೊಬ್ಬರು ಒಂದೊಂದು ದಾನ ಮಾಡ್ತಾ ಬಾ ಅಂತ ಹೇಳ್ತಾರೆ. ಆಕೆ ತನ್ನ ದಾರಿದ್ರ್ಯ, ತನ್ನ ಒಂದು ತೊಂದರೆ, ತನ್ನ ವಿಮೋಚನೆಯನ್ನೆಲ್ಲ ಪಡೆಯತಕ್ಕಂಥ ಒಂದು ಸಂಕಲ್ಪ ಆಗುತ್ತೆ. ಅದರಿಂದ ಇವತ್ತಾದಷ್ಟು ಉಪ್ಪು ಬಿಡಿ. ಉಪ್ಪು ತಗೊಂಡು ಬರಬೇಡಿ. ಉಪ್ಪಿಲ್ಲದ ಊಟ ಮಾಡ್ಲಿಕ್ಕೆ ಟ್ರೈ ಮಾಡಿ. 4ನೇದು, ಒಂದು ದೀಪವಾದರೂ, ಒಂದು ಜೋಡಿ ದೀಪವಾದರೂ ತಂದು ಕೊಡೋರ್ಗೆ ಕೊಡಬೇಡಿ. ನಮ್ಮ ಅಕ್ಕನಿಗೆ ಕೊಡ್ತೀನಿ, ನನ್ನ ತಂಗಿಗೆ ಕೊಡ್ತೀನಿ, ನನ್ನ ಸ್ನೇಹಿತನಿಗೆ ಕೊಡ್ತೀನಿ, ಏನ್ ಪ್ರಯೋಜನ? ಅವನು ನಮಗ್ ಕೊಟ್ಟ, ನಾನು ಒರೆಸ್ಕೊಟ್ಟೆ, ಅವನು ಒರೆಸ್ಕೊಟ್ಟ, ಅದನ್ನೇ ಕೊಡೋದು, ಅದನ್ನೇ ತಗೊಳ್ಳೋದು. ಯಾವ ಧರ್ಮ, ಯಾವ ವೈದಿಕ? ಇಲ್ಲದವರನ್ನ ಹುಡ್ಕೊಂಡು ಹೋಗಿ ಅವ್ರ ಮನೆಯಲ್ಲಿರುವ ಕತ್ತಲೆ ದೂರವಾಗಲಿ. ಅಲ್ಲೊಂದು ಸ್ವಲ್ಪ ಫಲತಾಂಬೂಲ, ಅಲ್ಲೊಂದು ಸ್ವಲ್ಪ ಅಕ್ಕಿ, ಬೆಲ್ಲ, ಕೊಬ್ಬರಿ, ಹಣ್ಣು ಇದೆಲ್ಲ ಇಟ್ಟು ಸೇರಿಸಿ ಕೊಡ್ತಕ್ಕಂಥದ್ದು ಮಾಡ್ತಾ ಬನ್ನಿ. ತುಂಬಾ ಒಳ್ಳೇದಾಗುತ್ತೆ. 48ನೇ ದಿನ ಇಲ್ಲ 42ನೇ ದಿನ ದೀಪಾರಾಧನೆಯನ್ನ ಮುಂದುವರಿಸಿ ಅವತ್ತು ದಾನ ಮಾಡತಕ್ಕಂಥದ್ದು ಮಾಡಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ವಿಶೇಷವಾಗಿ ಭರಣಿ ನಕ್ಷತ್ರ ರಥಸಪ್ತಮಿಯ ಈ ದಿನ ಮೇಷರಾಶಿ ಚೆನ್ನಾಗಿದೆ. ಶುಕ್ರ ಕೇಂದ್ರದಲ್ಲಿದ್ದಾನೆ. ಕಲಾವಿದರು, ಆರ್ಟಿಸ್ಟ್ಗಳು, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಲು, ಎಂಟರ್ಟೈನ್ಮೆಂಟು, ಥಿಯೇಟರು, ಈ ರೀತಿಯ ಎಂಟರ್ಟೈನ್ಮೆಂಟ್, ಸ್ತ್ರೀಯರಿಗೆ ಸಂಬಂಧಿತ ವ್ಯಾಪಾರ, ಉದ್ಯೋಗ ಅನುಕೂಲ ಸಿಂಧು ಚೆನ್ನಾಗಿದೆ. ಸಂಗಾತಿಯ ಮೇಲುಗೈಯಾಗುತ್ತೆ. ಇಟ್ಸ್ ಓಕೆ, ನಮ್ಮ ಸಂಗಾತಿ ತಾನೆ, ಇಟ್ಸ್ ಓಕೆ. ಇನ್ನು ವೃಷಭ ರಾಶಿ,
ಚಂದ್ರ ಶುಕ್ರನ್ ಸಾರ. ಶುಕ್ರ ಭಾಗ್ಯದಲ್ಲಿರೋದು ಒಳ್ಳೇದೇ ಆದ್ರೂ ಶುಕ್ರ ಖರ್ಚುಗಳನ್ನು ತಂದಿಡ್ತಾನೆ. ಸರ್ಕಾರದ ಕೆಲಸ ಕಾರ್ಯ, ಓಡಾಟ, ಇನ್ನೊಂದು ಟ್ಯಾಕ್ಸ್ ಕಟ್ಟೋದು, ಮನೆಯ ಜವಾಬ್ದಾರಿಗಳು, ದೊಡ್ಡವರಾಗಿ ಜವಾಬ್ದಾರಿಗಳು, ತಂದೆ ತಾಯಿ ನೋಡ್ಕೊಳ್ಳೋದು, ಅವರ ಆರೋಗ್ಯದಲ್ಲಿ ಏರುಪೇರು, ಈ ತರದ್ದು ಒಂದು ಸಣ್ಣ ಪುಟ್ಟ ಒತ್ತಡಗಳಿದ್ದರೂ ಏನು ತೊಂದರೆ ಇಲ್ಲ. ಶುಕ್ರ ತುಂಬಾ ತೊಂದರೆ ಕೊಡೋನಲ್ಲ, ತುಂಟುತನ ಕೊಟ್ಟು ಬಿಡ್ತಾನೆ, ಇಲ್ಲ ಎಡವಟ್ಟು ಸಹವಾಸಗಳನ್ನು ಮಾಡಿಬಿಡ್ತಾನೆ. ಮೊನ್ನೆ ಒಂದು ತಾಯಿ ಜೀವ, ನಿನ್ನ ಮಗನಿಗೆ 17ಕ್ಕೆ ಎಡವಟ್ಟು ಮಾಡ್ಕೋತಾನೋ, 17-18ಕ್ಕೆ ನೋಡ್ಕೊಂಡು ಮಾಡಿಟ್ಬಿಡ್ತಾನೋ, ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿಸ್ತಾನೋ, ಪರಸ್ತ್ರೀಯರು ಬೀಳ್ತಾರೋ ಅಂದ್ರೆ ನೀವು ನಂಬೋಲ್ಲ. 18 ತುಂಬಿಲ್ಲ, ಹೋಗಿ ಯಾವುದೋ ಒಂದು ಹುಡುಗಿನ ಒಂದು ಅರಿಶಿಣದ ಕೊಂಬು ಕಟ್ಟಿ ಕರ್ಕೊಂಡೇ ಬಂದ್ಬಿಟ್ಟಿದ್ದಾನೆ. ರಾಮ ನೋಡಿ, ಈ ರೀತಿ ಪ್ರಚೋದನ. ಶುಕ್ರನ ಛಾಯೆ, ಜಾಗ್ರತೆ. ವೃಷಭಂ ಜಾಗ್ರತೆ. ಇನ್ನು ಮಿಥುನ ರಾಶಿ, ಅಷ್ಟಮದಲ್ಲಿ ಶುಕ್ರ, ತೊಂದರೆ ಏನಿಲ್ಲ. ಲಾಭದಲ್ಲಿ ಚಂದ್ರ ಇದ್ದಾನೆ ಶುಕ್ರನ ಸಾಲದಲ್ಲಿ. ಭರತನಾಟ್ಯ, ಕಲೆಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ಕಲಿಸೋದು, ವ್ಯಾಪಾರ, ಇನ್ಸ್ಟ್ರೂಮೆಂಟ್ಸ್ ಏನಾದರೂ ಮಾಡುತ್ತಿದ್ದರೆ ಅದ್ಭುತ ಪ್ರಗತಿಯನ್ನ ಕಾಣತಕ್ಕಂಥ ಒಂದು ದಿನವಾಗುತ್ತೆ. ಚೆನ್ನಾಗಿದೆ. ಕರ್ಕಾಟಕ ರಾಶಿ, ಕೇಂದ್ರದಲ್ಲೇ ಶುಕ್ರ, ಕೇಂದ್ರದಲ್ಲೇ ಗುರುಚಂದ್ರ. ಬ್ಯೂಟಿಫುಲ್. ಈ ಒಂದು ವಿಳೆದೆಲೆ ಅಂಗಡಿ, ಗಂಧಿಗೆ ಅಂಗಡಿ, ಪೂಜಾ ಸಾಮಗ್ರಿ ಅಂಗಡಿ, ದೇವತಾರ್ಚನೆ, ದೇವತಾ ಕಾರ್ಯ, ದೇವತಾ ಪೂಜೆ, ಯಜ್ಞ, ಯಾಗ, ಹೋಮ, ಹವನ, ಜ್ಯೋತಿಷ್ಯ, ಕಲಿಸೋದು, ತಿಳಿಸೋದು, ಈ ತರದ ವೃತ್ತಿ ಉದ್ಯೋಗ ವೈದಿಕದಲ್ಲಿದ್ದರೆ, ಭೃಗುವಿಗೆ ಸಂಬಂಧಪಟ್ಟಂತ ವೃತ್ತಿ, ಮಧುಪಾನ, ಮದ್ಯಪಾನ, ಎಂಟರ್ಟೈನ್ಮೆಂಟ್, ಕ್ಲಬ್ಬು ಚೆನ್ನಾಗಿದೆ. ಬಟ್ ನೀವು ಹೋಗಿ ಅಲ್ಲಿ ಏನೋ ಒಂದು ಎಡವಟ್ಟು ಮಾಡ್ಕೊಬಿಡ್ತೀವಿ, ಹುಷಾರು. ಸಿಂಹ ರಾಶಿ, ಚಂದ್ರ ಭಾಗ್ಯದಲ್ಲಿ ಇದ್ದಾನೆ. ಶುಕ್ರ 6ನೇ ಮನೆಯ ಸ್ತ್ರೀ, ಅಕ್ಕ, ತಂಗಿ, ನಾದಿನಿ, ಇಲ್ಲ ಯಾರೋ ನಿಮ್ಮ ಲೇಡೀಸ್ ಬಾಸು, ಲೇಡೀಸ್ ಕೊಲೀಗೋ, ಅಲ್ಲೊಂದು ಏನೋ ಒಂದು ಕಿಟಿಕಿಟಿ ಇರುತ್ತೆ. ಒಂದು ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಬರತಕ್ಕಂಥದ್ದಾಗುತ್ತೆ. ಆದಷ್ಟು ವಿಷ್ಣು ಸಹಸ್ರನಾಮ ಇವತ್ತು ಕೇಳತಕ್ಕಂಥದ್ದು ಮಾಡಿ. ಭಾನು ಸಪ್ತಮಿ ಅಲ್ವಾ, ಇವತ್ತೇನಾದ್ರೂ ಒಂದು ಸ್ತ್ರೀಯರಿಗೆ ಒಂದು ಫಲತಾಂಬೂಲದ ಜೊತೆ ಒಂದು 6 ಜನಕ್ಕೆ ಒಂದೊಂದು ಒಳ್ಳೆ ದೀಪವನ್ನ, ಬೆಳ್ಳಿದೆ ಕೊಡ್ಬೇಕಾ ಗುರುಗಳೇ, ಪಂಚಲೋದ್ ಕೊಡಬಾರ್ದ ಗುರುಗಳೇ, ಇಷ್ಟು ದುಡ್ಡದೆ ಕೊಡ್ಬೇಕಾ ಗುರುಗಳೇ, ಇಷ್ಟದ್ದು ಕೊಡಬಾರ್ದು, ನಿಮ್ಮಿಷ್ಟ, ಮಣ್ಣಿಂದು ಕೊಡಬೇಡಿ ಅಷ್ಟೇ. ಅದೊಂದು ನೋಡ್ಕೊಳ್ಳಿ, ಜಾಗ್ರತೆ, ಒಳ್ಳೇದಾಗುತ್ತೆ. ಇನ್ನು ಕನ್ಯಾ ರಾಶಿ, ಚಂದ್ರ ಶುಕ್ರನ ಸಾರದಲ್ಲಿದ್ದು ಶುಕ್ರ ಪಂಚಮದಲ್ಲಿರೋದ್ರಿಂದ ಇಂಟೀರಿಯರ್, ಅಲಂಕಾರ, ಉಪ್ಪ, ಓರಣ, ಶಿಲ್ಪಕಲೆ, ಕೆತ್ತನೆ, ಪೇಂಟಿಂಗ್, ಬರವಣಿಗೆ, ಮಾತು, ಮಾಡೆಲಿಂಗ್, ಆಕ್ಟಿಂಗ್, ಈ ಒಂದು ವಾಯ್ಸ್ ಓವರ್ಸ್ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು, ರೇಡಿಯೋಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಟಿವಿ ಆಂಕರ್ಗಳ ಕೆಲಸ ಮಾಡ್ತಿದ್ದೀರಾ, ಯೂಟ್ಯೂಬ್ ಚಾನೆಲ್ಸ್ ನಡೆಸ್ತಿದ್ದೀರಾ, ಅಡಿಗೆಗೆ ಸಂಬಂಧಪಟ್ಟಂಥದ್ದು, ಬೋಟಿಕ್ಕು, ಬಟ್ಟೆ, ಆನ್ಲೈನಲ್ಲಿ ಮಾರಾಟ, ಈ ಥರದ್ದು ಒಂದು ವೃತ್ತಿ ಉದ್ಯೋಗ, ಅದ್ಭುತ ಪ್ರಗತಿ. ತುಲಾ ರಾಶಿ, ಶುಕ್ರ ಕೇಂದ್ರದಲ್ಲಿ, ಚಂದ್ರನು ಕೇಂದ್ರದಲ್ಲಿರೋದ್ರಿಂದ ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಸಿಹಿ ಪದಾರ್ಥ, ಬೇಕರಿ, ತಿಂಡಿ ಪದಾರ್ಥಗಳು, ಹಾಲು, ತರಕಾರಿ, ಸೊಪ್ಪು, ಬಟ್ಟೆ, ಅಲಂಕಾರ, ಉಪ್ಪ, ಓರಣ, ಎಂಟರ್ಟೈನ್ಮೆಂಟು, ಮ್ಯೂಸಿಕ್ಕು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಈ ರೀತಿಯ ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿದ್ದೀರಿ, ವಿದ್ಯೆಯಲ್ಲೂ ಇದ್ದೀರಿ, ಅದ್ಭುತ ಅನುಕೂಲ. ವೃಶ್ಚಿಕ ರಾಶಿ, ಚಂದ್ರ 6ನೇ ಮನೆ ಶುಕ್ರನ ಸಾರದಲ್ಲಿದ್ದರೂ ಶುಕ್ರ 3ನೇ ಮನೆಯಲ್ಲಿ ಇದ್ದಾನೆ. ಅತ್ತ ಬೇವೂ ಇಲ್ಲ, ಇತ್ತ ಸಿಹಿಯೂ ಇಲ್ಲ, ಅಲ್ಲೊಂದಿರುತ್ತೆ. ಶುಕ್ರ 3ನೇ ಮನೆ, ಮುತ್ತುಮಣಿ ಮಾಣಿಕ್ಯಗಳ ವ್ಯಾಪಾರ, ವ್ಯವಹಾರ, ಬಟ್ಟೆಗಳು, ಅಲಂಕಾರ, ಉಪ್ಪ, ಓರಣ, ಕೊಡೋದು, ತಗೊಳ್ಳೋದು, ಸಿಹಿ ಪದಾರ್ಥಗಳು, ಈ ತರದ ವೃತ್ತಿ ಅದ್ಭುತ. ಆದರೆ ಚಂದ್ರನ ಒಂದು ಭಾವ ಇದೆಯಲ್ಲ, ಶುಕ್ರನ ಛಾಯೆಯಲ್ಲಿದ್ದಾನೆ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಡಸ್ಟ್ ಅಲರ್ಜಿಯೋ, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಸಂಗಾತಿ, ಹೆಂಡತಿ, ಗಂಡ, ಅವ್ರ ಆರೋಗ್ಯದಲ್ಲಿ ಒಂದು ಸಣ್ಣ ಎಳೆದಾಟ, ಒಂದು ಸಣ್ಣ ಪುಟ್ಟ ಕಿರಿಕಿರಿ, ಈ ಥರದ್ದು ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ, ಎಚ್ಚರಿಕೆ. ಧನಸ್ಸು ರಾಶಿ, ಪಂಚಮದ ಚಂದ್ರ ಗುರುವಿನ ಜೊತೆ ಇದ್ದು ಶುಕ್ರ ಧನಸ್ಥಾನದಲ್ಲಿರುವುದರಿಂದ ಇಂಟೀರಿಯರ್ ಡೆಕೋರೇಷನ್, ಅಲಂಕಾರ, ಫರ್ನಿಚರ್ಸು,
ಈ ಥರ ಕಂಪ್ಯೂಟರ್ಸು, ಎಲೆಕ್ಟ್ರಾನಿಕ್ ವಸ್ತುಗಳು, ಎಲೆಕ್ಟ್ರಾನಿಕ್ ವಸ್ತುಗಳ ವ್ಯಾಪಾರ, ವ್ಯವಹಾರ, ದರ್ಶನ, ಮಾರ್ಗದರ್ಶನ, ಸೇಲ್ಸು, ಸರ್ವಿಸಿಂಗು, ಈ ಥರದ್ರಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ಈ ವಾಚ್ ರಿಪೇರಿ, ತುಂಬ ದೊಡ್ಡ ದೊಡ್ಡ ಎಲೆಕ್ಟ್ರಾನಿಕ್ ವಸ್ತುಗಳ ರಿಪೇರಿ, ಈ ವಜ್ರ ವೈಡೂರ್ಯಗಳ ವ್ಯಾಪಾರ, ಅದಕ್ಕೆ ಸಂಬಂಧಪಟ್ಟಂಥ ಉಂಗುರಗಳನ್ನು ತಯಾರಿಸೋದು, ರತ್ನಗಳನ್ನು ಮಾರ್ತಕ್ಕಂಥದ್ದು, ಅದ್ಭುತವಾದಂಥ ಫಲಿತಾಂಶ ನೋಡ್ತಕ್ಕಂಥ ಒಂದು ದಿನ. ಮಕರ ರಾಶಿ, ಕೇಂದ್ರದಲ್ಲಿ ಚಂದ್ರ, ಸಪ್ತಮೇ ಸುಖಸ್ಥಾನಂ, ಸುಖಮೇ ಲಗ್ನಸ್ಥಾನಂ, ಅದರ ಜೊತೆ ಶುಕ್ರ ಬೇರೆ ಸೇರಿರೋದ್ರಿಂದ ಬ್ಯೂಟಿಫುಲ್. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಸ್ವಂತ ಕಾರ್ಯ, ಸ್ವಂತ ವ್ಯವಹಾರ, ಕನ್ಸಲ್ಟೆನ್ಸಿ, ಮೆಷಿನರಿಗಳನ್ನು ಬಾಡಿಗೆ ಕೊಡೋದು, ಗಾಡಿಗಳನ್ನು ಬಾಡಿಗೆ ಕೊಡೋದು, ಆಟೋನ ಬಾಡಿಗೆ ಕೊಡೋದು, ಕನ್ಸಲ್ಟೆಂಟ್, ಟ್ರಾವೆಲ್ ಕನ್ಸಲ್ಟೆಂಟ್, ವೆಹಿಕಲ್ ಕನ್ಸಲ್ಟೆಂಟ್, ಬ್ರೋಕರಿಕೆ ಕನ್ಸಲ್ಟೆಂಟ್, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಗೌರ್ಮೆಂಟ್ ಕನ್ಸಲ್ಟೆಂಟ್, ತುಂಬ ಒಂದು ಒಳ್ಳೆ ಸುದ್ದಿಯನ್ನು ಮಕರ ರಾಶಿಯವರು ಇವತ್ತು ಪಡಿತೀರಿ. ಚೆನ್ನಾಗಿದೆ. ಆರೋಗ್ಯ ಚೇತರಿಕೆ, ಪ್ರೀತಿಯಲ್ಲೂ ಆನಂದ. ಇನ್ನು ಕುಂಭರಾಶಿ, ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಯಾಕಂದ್ರೆ ಶುಕ್ರ ಸೂರ್ಯನ ಸಾರದಲ್ಲಿದ್ದು ಸೂರ್ಯ ನಿಮ್ಮನೇಲಿ ಇರೋದ್ರಿಂದ ಈ ಒಂದು ಫೆಬ್ರವರಿ ಬಂದಾಗ ನಿಮಗೆ ಏನಾದರೂ ಒಂದು ಹೇರಾಪೇರಿ ನಡೀತಾ ಇರುತ್ತೆ. ಒಂದು ದಿಢೀರ್ ಉದ್ಯೋಗ ಬದಲಾವಣೆ, ವ್ಯವಹಾರ ಬದಲಾವಣೆ, ಕೆಲಸ ಕಾರ್ಯ ಬದಲಾವಣೆ, ಈ ಥರದ್ದು ನಡೀತಾ ಇರುತ್ತೆ. ದಿಢೀರ್ ಅಂತ ತಟಸ್ಥ ಆಗ್ಬಿಡ್ತೀರಿ. ಏನಪ್ಪ ಇದು ಒತ್ತಡ ಅನ್ನತಕ್ಕಂಥದ್ದು ಏನೂ ಆಗೋಲ್ಲ. ಯಾಕಂದ್ರೆ ಚಂದ್ರ 3ನೇ ಮನೇಲಿದ್ದಾಗ ಪರಾಕ್ರಮ, ಅದ್ರ ಜೊತೆ ಗುರು ಬೇರೆ ಸೇರಿದ್ದಾನೆ. ಗುರು ಶುಕ್ರನ್ ಸಹ ಖರ್ಚುಗಳು, ಮನೆಗೋಸ್ಕರ ಓಡಾಟ, ಸಂಗಾತಿ, ಕುಟುಂಬ, ಪ್ರೀತಿ, ಪ್ರೇಮ. ನಾವು ಪ್ರೀತಿಸಿದ್ಮೇಲೆ ಖರ್ಚು ಮಾಡ್ಲೇಬೇಕಪ್ಪ. ಹೌದು, ನಮ್ಮನ್ನು ನಂಬ್ಕೊಂಡು 4 ಜನ ಇದ್ದಾರೆ, ನೋಡ್ಲೇಬೇಕು. ನಾವು ಒಬ್ಬರೇ ಬದುಕೋದು ಅಂತ ಹೇಳೋದಂದ್ರೆ ನಾವು ಏನು ಮನುಷ್ಯ ಆದ್ಮೇಲೆ 4 ಜನಕ್ಕೆ ಬದುಕಬೇಕು, 4 ಜನಕ್ಕೆ ದಾರಿ ತೋರಿಸ್ಬೇಕು. ಆಯ್ತು ಅಂದ್ರೆ ಒಂದು 4 ಪಶು ಪಕ್ಷಿಗಳಿಗಾದ್ರೂ ಒಂದು ಸಣ್ಣ ತಿಂಡಿ ಆದ್ರೂ ಹಾಕ್ಬೇಕು ಇವತ್ತಂತ ಒಂದು ಸುಯೋಗ. ಇನ್ನು ಮೀನರಾಶಿ, ಚಂದ್ರ ಶುಕ್ರನ್ ಸಾರದಲ್ಲಿದ್ದು ಶುಕ್ರ 11ನೇ ಮನೆಯಲ್ಲಿರೋದ್ರಿಂದ ವೃತ್ತಿ, ಉದ್ಯೋಗ, ವ್ಯವಹಾರ, ಅದ್ಭುತ ಪ್ರಗತಿ. ಅದರಲ್ಲೂ ಆರ್ಕಿಟೆಕ್ಟ್ ಇದ್ದೀರಾ, ಪಂಚಲೋಹದ ವಸ್ತುಗಳು, ಬೆಳ್ಳಿ ವಸ್ತುಗಳು, ಬಂಗಾರದ ವಸ್ತುಗಳು, ಅಲಂಕಾರಗಳು, ಪೆಂಟ್ ಹೌಸು, ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಈವೆಂಟ್ ಮ್ಯಾನೇಜ್ಮೆಂಟ್, ಥಿಯೇಟರು, ಕ್ಲಬ್ಸು, ರೀಟೇಲು, ಕಸ್ಟಮರ್ ಸರ್ವಿಸು, ಫುಡ್ ಇಂಡಸ್ಟ್ರಿ, ತುಂಬ ದೂರದಲ್ಲಿ ಕೆಲಸ ಕಾರ್ಯಗಳು ಮಾಡ್ತಿದ್ದೀರಿ, ಏರ್ ಹೋಸ್ಟೆಸ್ ಆಗಿದ್ದೀರಾ, ಈ ಒಂದು ಟ್ರಾವೆಲ್ ಇಂಡಸ್ಟ್ರಿನಲ್ಲಿದ್ದೀರಾ, ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.